ಎಲ್ರಿಗೂ ನಮಸ್ಕಾರ. ಹೋಳಿ ಹಬ್ಬದ ಶುಭಾಶಯಗಳು. ನಮ್ಮ ಬಾಗಲಕೋಟೆ ಕಡೆ ಹೋಳಿ ಹಬ್ಬ ಆದರೆ ಒಂದು ವಾರ ಯಾರ್ದೂ ಗುರುತು ಸಿಗಲ್ಲ. ಆಡೋದು ಒಂದು ದಿವಸ, ಒಂದು 7 ದಿವಸ ಯಾರ್ದೂ ಗುರುತು ಹತ್ತಲ್ಲ, ಹಾಗಿರ್ತಿತ್ತು. ಆದರೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಬೇಡ ಅಂದರೆ ಹಾಕೋಲ್ಲ, ಅದೊಂದು ಒಳ್ಳೇದಿಲ್ಲ. ಆ ಹೋಳಿ ಒಂದು ಸಂಭ್ರಮ ಅಲ್ವಾ, ಬಣ್ಣದ ಹಬ್ಬ ಅಲ್ವಾ. ಅದು ಎಂಥ ಸಾಂಕೇತಿಕವಾಗಿದೆ ಹೋಳಿ ಹಬ್ಬ ಅಂದರೆ, ನಮ್ಮಲ್ಲಿರುವಂಥ ಕಾಮವನ್ನು ಹೇಗೆ ದಹಿಸ್ಕೋಬೇಕು ಅಂತ ಕಾಮದಹನ ಅಂತ ಕರಿತೇವೆ. ಕಾಮ ಅಂದರೆ ಅಪೇಕ್ಷೆ. ಅಪೇಕ್ಷೆಗಳು ಬೇಕು. ಅಪೇಕ್ಷೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ ಅಪೇಕ್ಷೆ ಅಂತ ಹೋದರೆ. ಯಾವಾಗ ಅಪೇಕ್ಷೆ ಮಿತಿಗಳನ್ನು ಮೀರ್ತದೋ ಅವಾಗ ಅಪಾಯ ಆಗ್ತದೆ ಅಂತ. ನಮ್ಮ ಆಶಯಗಳು ನಮ್ಮ ಮಿತಿಯೊಳಗಿದ್ದರೆ ಏನೂ ತೊಂದರೆ ಇಲ್ಲ. ಮಿತಿಗಳನ್ನು ದಾಟಿ ಹೋದಾಗ ಅಪೇಕ್ಷೆ ಅನ್ನುವಂಥದ್ದು, ಕಾಮ ಅನ್ನುವಂಥದ್ದು ಪೆಟ್ಟು ಕೊಡ್ತದೆ ಅಂತ ಬುದ್ಧಿ ಕಲಿಸ್ಬೇಕಾದದ್ದು ಈಶ್ವರ ಕಲಿಸಿದ್ದದು. ಇವತ್ತಿನ ಹೋಳಿ ಹಬ್ಬ ಬಣ್ಣ ಆಡೋದು ಒಂದಾದರೆ ಕಾಮದಹನದ ಕೆಲಸ ಒಂದಾದದ್ದು ಭಾಳ ಮುಖ್ಯ. ಇವತ್ತಿನ ದಿವಸ ನಾನು ಇವತ್ತು ನಾಳೆ ನಾಡಿದ್ದು 3 ದಿವಸ ಪಾಲಕತ್ವದ ಬಗ್ಗೆ ಮಾತಾಡಬೇಕು ಅಂತ ಹಾಕ್ಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಎಷ್ಟೇ ಜನ ಒಬ್ಬರೇ ಇದ್ದರೂ ಕೂಡ 6 ಗಂಟೆಗೆ ಶುರು ಮಾಡ್ತೀನಿ. ನಾನು ಮೇಷ್ಟ್ರ ಆದ್ದರಿಂದ ನಾನು ತಡ ಮಾಡಬಾರ್ದು. ಅದಕ್ಕೆ ಇವತ್ತು ಕೂಡ ಕಾರ್ಯಕ್ರಮ 6 ಗಂಟೆಗೆ ಶುರು ಮಾಡಿದೆ. ಅದಕ್ಕೆ ದಯವಿಟ್ಟು ನಾಳೆ ಸ್ವಲ್ಪ ಸರಿಯಾದ ಟೈಮಿಗೆ ಬಂದರೆ ಚೆನ್ನಾಗಿರುತ್ತೆ. ಅದು ವಿಷಯ ತಪ್ಪಿಸ್ಕೊಂಡು ಹೋಗುತ್ತೆ ಅಂತ ಅಷ್ಟೇ. ನಾನು ಹೇಗೂ ಓದ್ಕೊಂಡಿದ್ದೀನಿ, ನನಗೇನು ನಷ್ಟ ಆಗಲಿಕ್ಕಿಲ್ಲ. ಹೇಳಬೇಕಾದದ್ದನ್ನು ತಾವು ಮುಟ್ಟದೆ ಹೋದರೆ ಪ್ರಯೋಜನ ಆಗಲಿಕ್ಕಿಲ್ಲ. ಈ ಬಾಲಕತ್ವ ಅಂತ ಬರುತ್ತೆ, ಪ್ರಪಂಚದ ನಿಯಮಗಳಲ್ಲಿ ಒಂದು. ನಮ್ಮ ವಂಶವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಆ ಮುಂದುವರಿಸ್ಕೊಂಡು ಹೋಗುವಾಗ ಆ ಮಗು ಹುಟ್ಟುತ್ತಲ್ಲ, ಮಗು ನಿಮ್ಮದು ಅಲ್ಲ, ಅದು ಪ್ರಪಂಚದ ವಸ್ತು. ಅದು ಇಂಗ್ಲೀಷಲ್ಲಿ ಒಂದು ಹಾಡಿದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ನಿಮ್ಮ ಮಗ ಅಲ್ಲ. ಭ್ರಮೆ ಇಟ್ಕೊಂಡಿದ್ದೀನಿ ನನ್ನ ಮಗು ಅಂತೇಳಿ. ನಿಮ್ಮ ದೊಡ್ಡ ಮಕ್ಕಳಿದ್ರೆ ನೋಡಬೇಕು, ಕೇಳಿ ನೋಡಿ. ಮತ್ತೆ ಹತ್ತಿರದಲ್ಲಿ ಬಳಗದವ್ರು ಬರ್ತಿರ್ತಾರೆ, ಹುಡುಗನ ಚೆಂದ ಬೆಳೆಸಿದ್ದಾರೆ, ಅವನಿಗೆ ಜರ್ಮನಿಯಲ್ಲಿ ಕೂತ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ರೆಕ್ಕೆ ಗಟ್ಟಿ ಮಾಡಿದ್ದೀರಿ. ಆದರೆ ಒಂದು ಸಂತೋಷ ಪಡಬೇಕಾದದ್ದು, ನನ್ನ ಮಕ್ಕಳು ಎಲ್ಲಿ ಬೇಕಾದರೂ ಹಾರಿ ಹೋಗಲಿ ಜಗತ್ತಲ್ಲಿ. ರೆಕ್ಕೆಗಳನ್ನು ಗಟ್ಟಿ ಮಾಡಿದ್ದೇನೆ ಅಂದರೆ ಆತ್ಮವಿಶ್ವಾಸ ಕೊಟ್ಟಿದ್ದೇನೆ ಹುಡುಗರಿಗೆ, ಒಂದು ಸಂಸ್ಕೃತಿ ಕೊಟ್ಟಿದ್ದೇನೆ. ಯಾವುದೇ ಸಮಾಜದಲ್ಲಿ ಹೋದರೂ ಕೂಡ ಚೆಂದ ಬದುಕ್ತಾ ಇರೋರು ಅನ್ನೋ ನಂಬಿಕೆಯಿಂದ ನೀವು ಹಾರಿಬಿಟ್ರೆ ತುಂಬ ಚೆಂದ. ಗಾಳಿಪಟ ಜನವರಿ ತಿಂಗಳಲ್ಲಿ ಗುಜರಾತಲ್ಲಿ ನೋಡಬೇಕು, ಆಕಾಶ ತುಂಬ ಬರೀ ಗಾಳಿಪಟಗಳೇ ಇರ್ತಾರೆ. ಹಬ್ಬ ಆಚರಿಸ್ತಾರೋ ಸಂಕ್ರಾಂತಿ ದಿವಸ, ಗಾಳಿಪಟದ ಹಬ್ಬ. ಆ ಗಾಳಿಪಟ ನನಗೆ ಯಾವಾಗಲೂ ತುಂಬ ಚೆಂದ ಅನಿಸುತ್ತೆ. ಅಷ್ಟುದ್ದ ಮೇಲೆ ಹೋಗುತ್ತೆ, ಇಷ್ಟು ದೊಡ್ಡ ಪಟ ಇರ್ತದೆ, ಮೇಲೆ ಹೋದರೆ ಇಷ್ಟೇ ಕಾಣ್ತಾ ಇರುತ್ತೆ. ನೀವು ದಾರ ಗಮನಿಸಿದ್ದೀರಾ? ಹೀಗೆ ಜೋತ್ ಬಿದ್ದಿರುತ್ತೆ ದಾರ. ಅದು ಹಾರಾಡ್ತಾ ಇರುತ್ತೆ, ಸ್ವತಂತ್ರವಾಗಿ ಹಾರಾಡ್ದಂಗೆ ಅನಿಸುತ್ತೆ ನಿಮಗೆ. ಎಲ್ಲಿವರೆಗೂ ಅದು ಚೆನ್ನಾಗಿ ಹಾರಾಡುತ್ತೆ ಅಂದರೆ ನಿಮ್ಮ ಸೂತ್ರ ನಿಮ್ಮ ಕೈಯಲ್ಲಿ ಗಟ್ಟಿ ಇರೋ ತನಕ ಅಷ್ಟೇ. ಒಂದು ಸಲ ಸೂತ್ರ ಬಿಚ್ಚಿಬಿಟ್ರೆ ಗಾಳಿಪಟ ಎಲ್ಲಿ ಹೋಗುತ್ತೆ ಅದಕ್ಕೂ ಗೊತ್ತಿಲ್ಲ. ಆದ್ದರಿಂದ ನಾನು ಮಕ್ಕಳನ್ನು ಬೆಳೆಸುವಾಗ ಹೇಗೆ ಬೆಳೆಸಬೇಕು ಅಂತ ಬಹಳ ಚಿಂತೆ ಇದೆ ನನಗೆ. ಪುಟ್ಟ ಮಕ್ಕಳಿದ್ದಾರೆ, ನಾಳೆ ಇವರು ಏನಾಗ್ತಾರೋ ಗೊತ್ತಿಲ್ಲ ನನಗೆ. ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ದೊಡ್ಡ ವಿಜ್ಞಾನಿ ಆಗ್ಬೋದು, ನೊಬೆಲ್ ಪ್ರಶಸ್ತಿ ಬರ್ಬೋದು. ಆ ಸಾಧ್ಯತೆ ಎಲ್ಲ ಮಕ್ಕಳಿಗಿದೆ. ಯಾರೂ ಮಕ್ಕಳು ಹಣೆ ಮೇಲೆ ಬೋರ್ಡ್ ಬರ್ಕೊಂಬರಲ್ಲ, ನಾನು ಹಿಂಗೆ ಆಗ್ತೀನಿ ಅಂತ. ಆಗ್ಬಿಡ್ತಾರೆ. ಆಗೋದಕ್ಕೆ ತಯಾರಿ ನಾವು ಮಾಡಿಕೊಡ್ಬೇಕಲ್ವ. ಆ ದೃಷ್ಟಿಯಿಂದ ನನ್ನ ಪಾಲಕರ ಜವಾಬ್ದಾರಿ ಏನು? ಪಾಲಕರ ಹಕ್ಕುಗಳ ಬಗ್ಗೆ ಬೇಕಾದಷ್ಟು ಮಾತಾಡ್ತೀವಿ ನಾವು, ಪಾಲಕರ ಜವಾಬ್ದಾರಿ ಬಗ್ಗೆ ಮಾತಾಡಬೇಕು. ಆ ಮಗುವನ್ನು ಯಾವ ರೀತಿ ತಯಾರಿ ಮಾಡಿ ಕಳಿಸ್ಬೇಕು ಜಗತ್ತಿಗೆ ಅಂತ. ಈ ಮಗುನ 2 ಗಿಡ ಇದೆ. ಒಂದು ಗುಂಡಪ್ಪನವ್ರು ಒಂದು ಮಾತು ಹೇಳ್ತಾರೆ, ಡಿ.ವಿ. ಗುಂಡಪ್ಪನವರು. ಅದ್ಭುತ ಪದ್ಯ ಅದು, ಒಂದು ತಾಸು ಅದರ ಮೇಲೆ ಮಾತಾಡ್ಬೋದು. ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಎಸಳೋದ್ರ ಗೊತ್ತಾಯ್ತಲ್ಲ, ಸಣ್ಣ ಸಸಿ ಇದೆ, ನೆಲದಲ್ಲಿ ಹಾಕಿದ್ದೀವಿ, ಕಣ್ಮುಂಚು ಚಿತ್ರ ಬರುತ್ತಲ್ಲ, ಒಂದು ಸಣ್ಣ ಎಸಳು ಸಸಿ ಇದೆ, ಬೇರೆ ಗಟ್ಟಿಯಾಗಿ ಕೂತ್ಕೊಂಡು ಮೇಲೆ ಒಂದು ಹೂ ಆಗಿದೆ. ಹೂ ಗಾಳಿಗೆ ಹಿಂಗೆ ತಣಿತಾ ಇದೆ, ಕಣ್ಣು ಮುಚ್ಚಿದ್ರೆ ಬರುತ್ತಲ್ಲ.
ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದ, ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿಪ ನಯ ಸುಖವ ಮಂಕುತಿಮ್ಮ ಅಂತ ಸ್ವಲ್ಪ ಹೇಳ್ಬೇಕದನ್ನು. ಸಸಿ ಹಿಂಗಿದೆ, ಹಿಂಗೆ ಒಯ್ದಾಡ್ತಾ ಇದೆ ಅದು ಗಾಳಿಗೆ. ಬೇರೆ ಹತ್ರ ಗಟ್ಟಿ ಇದೆಯಾ ಇಲ್ವೋ? ಬೇರೆ ಹತ್ರ ಗಟ್ಟಿ ಇರಬೇಕು. ಮಣ್ಣು ಬೇರನ್ನು ಬಿಗಿಯಾಗಿ ಹಿಡ್ಕೊಂಡಿದ್ರೆ ಮಾತ್ರ ಕ್ಷೇಮ ಸಸಿ. ಮೇಲೆ ಅಲಗಾಡ್ತಾ ಇದ್ದರೆ ಚಂದ. ಒಂದು ಚಂದ, ಒಂದು ಬಿಗಿ. ಕಲ್ಪನೆ ವಿರುದ್ಧ ಮಾಡ್ಕೊಳ್ಳಿ. ಹೂವನ್ನು ಬಿಗಿಯಾಗಿ ಹಿಡ್ಕೊಂಡು ಬೇರೆ ಸಡ್ಲ್ ಮಾಡಿದರೆ ಏನಾಗುತ್ತೆ? ಗಿಡ ಸತ್ತೋಗ್ತದೆ. ಕೆಳಗಡೆ ಬಿಗಿ ಇರಬೇಕು. ಅದು ನಮ್ಮ ಸಂಸ್ಕೃತಿ. ಅದು ಎಸಳು ಅಂದ್ರೆ ಮಗು ಅಂತ ತಿಳ್ಕೊಳ್ಳಿ. ಕಣ್ಮುಂದೆ ಒಂದು ಮಗು ತೊಗೊಂಬನ್ನಿ. ಈಗ ತಾನೇ ಹುಟ್ಟಿದ ಮಗು ದೊಡ್ಡದಾಗಿ ಹೋಗ್ತದೆ. ಮಗು ಬೆಳೀತಾ ಇರಬೇಕಾದ್ರೆ ಅದರ ಬೇರು ಗಟ್ಟಿಯಾಗಿರಬೇಕು. ಬೇರು ಅಂದರೆ ಸಂಸ್ಕೃತಿ. ನಮ್ಮದೊಂದು ಸಂಸ್ಕೃತಿ ಅಂತಿದೆ. ಸಂಸ್ಕೃತಿ ಅಂತ ಏನು ಹೇಳಿ? ಯಾವ ಗುಣ ಮನುಷ್ಯರನ್ನು ಪ್ರಾಣಿಯಿಂದ ಬೇರೆ ಮಾಡ್ತದೋ ಅದು ಸಂಸ್ಕೃತಿ. ಪ್ರಾಣಿಗಳಿಗೆ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಮಾಡದೇ ಇರುವಂಥ ಗುಣ ಇದೆಯಲ್ಲ, ಅದು ಸಂಸ್ಕೃತಿ. ಒಂದು ಕುರ್ಕೊಂಡು ಓಡಾಡ್ಬೋದು. ನೋಡಿ, ಹುಚ್ಚ ಅಂತಾರೆ ಓದಿದರೆ. ಕುಕ್ಕೊಂಡು ಓಡಾಡಿದ ಹುಚ್ಚ ಅಂತಾರೆ. ಸಭ್ಯಗ್ರಸ್ತ ಹಂಗೆ ಮಾಡಲ್ಲ. ಪಾಪ ತಲೆ ಸರಿ ಇಲ್ಲ ಅಂತಾರೆ. ಒಬ್ಬ ಮನುಷ್ಯ ಸಂಸ್ಕೃತಿವಂತ ಇದ್ದರೆ ಕೂಗಾಡಲ್ಲ. ಅಂದರೆ ಯಾವ ಸ್ವಭಾವ ಅವನ್ನ ಕೂಗಬೇಡ ಅಂತ ಕಲಿಸ್ತದೋ ಅದು ಸಂಸ್ಕೃತಿ. ಹುಚ್ಚುಚ್ಚಾರೆ ಬಟ್ಟೆ ಹಾಕ್ಕೊಂಡು ಹೋಗೋದು, ಯಾರಾದ್ರೂ ಹಾಕ್ಕೊಂಡು ಹೋಗ್ಬೋದು. ಹಾಗೆ ಹಾಕ್ಕೋಬಾರದು ಅಂತ ಮನಸ್ಸನ್ನು ನಿಯಮ ಮಾಡ್ತದಲ್ಲ, ಅದು ಸಂಸ್ಕೃತಿ. ಹೋಗ್ತಾ ಹೋಗ್ತಾ ಪಟಾರ ಅಂತ ಕಪಾಳೆ ಹೊಡಿಬೋದು ಯಾರಿಗೊಬ್ಬರಿಗೆ. ಯಾಕೆ ಹಿಂಗೆ ಮಾಡ್ತಾರೆ? ಅವನು ಹೊಡಿಬಾರ್ದು ಅಂತ ಮನಸ್ಸಿಗೆ ನಿರ್ಧಾರ ಮಾಡ್ಕೋತೀವಿ, ಅದು ಸಂಸ್ಕೃತಿ. ಯಾವ ರೀತಿ ಬದುಕಿದ್ರೆ ಮನುಷ್ಯ ಜೀವನ ಚೆನ್ನಾಗಿರುತ್ತೋ ಅಂತ ಅನಿಸುತ್ತೋ ಅದು ಸಂಸ್ಕೃತಿ. ಮಗು ಕಲಿಸ್ಬೇಕಾದ ಬೇರು ಗಟ್ಟಿ ಇರಬೇಕಾದ. ಇದು ಗಟ್ಟಿ ಇದ್ದು ಮ್ಯಾ ಸ್ವತಂತ್ರ ಇರಬೇಕು. ಹುಡುಗ ತಾನು ಆಡಾಡಬೇಕು. ಆಗ ಹೇಳಿದ್ದೆಲ್ಲ, ಹುಡುಗ ಜರ್ಮನಿಗೆ ಹೋಗ್ತಾನೋ, ಇಂಗ್ಲೆಂಡಿಗೆ ಹೋಗ್ತಾನೋ, ಅಮೆರಿಕಕ್ಕೆ ಹೋಗ್ತಾನೋ, ದಿಲ್ಲಿಗೆ ಹೋಗ್ತಾನೋ, ಮುಂಬೈಗೆ ಹೋಗ್ತಾನೋ, ಹೋಗ್ಲಿ. ಸ್ವತಂತ್ರ ಇದೆ. ಎಲ್ಲಿವರೆಗೂ ಹುಡುಗನ ಗ್ಯಾರಂಟಿ ಇದೆ, ನಿಮಗೆ ಮಗು ಗ್ಯಾರಂಟಿ ಇದೆ ಅಂದರೆ, ಬೇರೆ ಎಲ್ಲಿವರೆಗೂ ಗಟ್ಟಿ ಆಗಿದೆಯೋ ಅಲ್ಲಿ ಬೇಕಾದ್ರೆ ಅಡ್ಡಾಡಲಿ, ಮೇಲೆ ಅಂತ ತೊಂದರೆ ಇಲ್ಲ. ಅಂದರೆ ಸಂಸ್ಕೃತಿಯನ್ನು ಗಟ್ಟಿ ಮಾಡಿ ಕಳಿಸ್ಬೇಕು. ಕುಸುಮದ ಕ್ಷೇಮ ಆ ಬಿಗಿತ ಬಿಡುತೆಗಳಿಂದ. ಮೇಲೆ ಬಿಡುವು ಇರಬೇಕು, ತೆಳ ಬಿಗಿ ಇರಬೇಕು. ನಾವು ಮಕ್ಕಳನ್ನ ಹಾಗೆ ಬೆಳೆಸಬೇಕು ಅಂತ ಬರ್ತದೆ. ನಾನೊಂದು ಪದ್ಧತಿ ಹಾಕ್ಕೊಂಡಿದ್ದೀನಿ. ಅದ್ರ ಪ್ರಕಾರ 2 ದಿವಸ, ಇವತ್ತು ಇನ್ನು ಮುಂದೆ 2 ದಿವಸ ಹೋಗೋಣ. ಸರಿಯಾಗಿ 6 ಗಂಟೆಗೆ ಶುರು ಮಾಡ್ತೀವಿ. ಯು ಕ್ಯಾನ್ ಸೆಟ್ ಯುವರ್ ವಾಚ್ ರೈಟ್. ಐ ವಿಲ್ ಸ್ಟಾರ್ಟ್ at 6 o'clock ಆ್ಯಂಡ್ ದೆನ್ ಐ ಸ್ಟಾಪ್ at 7 o'clock. 7 ಗಂಟೆಗೆ ನಿಲ್ಲಿಸ್ತೀನಿ. ಮುಂದೆ ಪ್ರಶ್ನೋತ್ತರ ಅವಧಿ. ಬರೀ ನಾನು ತಿಳಿದದ್ದು ಮಾತಾಡೋದು ಮುಖ್ಯ ಅಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ನನ್ನ ಕರ್ತವ್ಯ. ಆದ್ದರಿಂದ 7ರ ನಂತರ ನೀವೆಷ್ಟು ಪ್ರಶ್ನೆ ಕೇಳ್ತೀರೋ ಅಷ್ಟು 7:30 ತನಕ ಮಾತ್ರ. ನಾವು 7 ನಿಲ್ಲಿಸೋಣ, ಮತ್ತು ಮೊದಲ ದಿವಸ ಮಾತು ಶುರು ಮಾಡಿ. ಆಗ್ಬೋದಾ? ಈ ಸ್ಟ್ರಕ್ಚರ್ ಸರಿ ಇದೆಯಾ? ಓಕೆ. ಈಗ ನಾನು ಅನುಕೂಲ ಆಗಲಿ ಅಂತ ಪ್ರಶಿಕ್ಷಣ ಮಾಡಿದ್ದೀನಿ. ಯಾಕಂದರೆ ಕೆಲವರಿಗೆ ಮರ್ತು ಹೋಗುತ್ತೆ ಅಂತ ಇರುತ್ತೆ. ಹೇಳಿದ್ದೆಲ್ಲ ಮರ್ತು ಹೋಗ್ತದೆ ಅಂತ. ನಿಮ್ಮ ಕಡೆ ಎಲ್ಲರಿಗೂ ಮೊಬೈಲ್ ಇದೆ. ಮೊಬೈಲಲ್ಲಿ ಒಂದು ಕ್ಯಾಮ್ರಾ ಇದೆ. ಆ ಸ್ಲೈಡನ್ನು ಬೇಕಾದ್ರೆ ಫೋಟೋ ತಕ್ಕೋಬೋದು ನೀವು. ಅದ್ರ ಪಾಯಿಂಟ್ ಸಿಗುತ್ತೆ. ಈಗ ಶಾಲೆಯಲ್ಲೂ ಹಾಗಾಗಿದೆ. ನಮ್ಮ ಶಾಲೆಯಲ್ಲಿ ಇಲ್ಲ, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ, ಹುಡುಗರು ನೋಟ್ಸ್ ಬರ್ಕೊಳ್ಳೋದೇ ಇಲ್ಲ, ಫೋಟೋ ತಕ್ಕೊಂಬಿಡ್ದು. ಹುಡುಗ ಬೋರ್ಡ್ ಬರ್ದಿದ್ದನ್ನು ಹಂಗಾಗಬಾರ್ದು. ದಯವಿಟ್ಟು ಗಮನಿಸಿ. ಇದೊಂದು ಸಣ್ಣ ತಮಾಷೆ ಮಾತು ನನ್ನ ಗೆಳೆಯ ಬರೆದದ್ದು. ಜಾನ್ ವಿಲ್ಮಾಟ್ ಅಂತ ಇಂಗ್ಲೆಂಡಲ್ಲಿದ್ದಾನೆ, ಆಕ್ಸ್ಫರ್ಡಲ್ಲಿ ಮೇಷ್ಟ್ರು ಅವನು. ನಾನು ಇಂಗ್ಲೆಂಡಿಗೆ ಹೋದ ಭೇಟಿ ಆಗ್ತೀನಿ ಅವನ. ಒಳ್ಳೆ ಮೇಷ್ಟ್ರು ಅವನು. ಅವನು ಬರೆದಿದ್ದಾನೆ, ಬಿಫೋರ್ ಐ ಗಾಟ್ ಮ್ಯಾರಿಡ್ I had 6 theories about bringing up children. Now I have 6 children, but no theory. ಮದುವೆ ಆಗೋದಕ್ಕಿಂತ ಮೊದಲು ಮಕ್ಕಳನ್ನು ಹೆಂಗೆ ಬೆಳೆಸಬೇಕು ಅಂತ 6 ಸಿದ್ಧಾಂತಗಳು ನನ್ನ ಕಡೆ ಇತ್ತು. ಹಿಂಗೆ ಬೆಳೆಸಬೇಕು, ಹಿಂಗೆ ಬೆಳೆಸಬೇಕು, ಹಿಂಗೆ ಬೆಳೆಸಬೇಕು ಅಂತ ಓದಿ ತಿಳ್ಕೊಂಡಿದ್ದೆ. ಸಿದ್ಧಾಂತಗಳನ್ನೆಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಈಗ ಏನಾಗಿದೆ, 6 ಮಕ್ಕಳಿದ್ದಾರೆ, ಒದ್ದು ಸಿದ್ಧಾಂತ ವರ್ಕ್ ಆಗಲ್ಲ ಅಲ್ವಾ? ನೀವು ಅಡುಗೆ ಮಾಡ್ಬೇಕಾದ್ರೆ ರೆಸಿಪಿ ಬುಕ್ ಇಟ್ಕೊಂಡು ಮಾಡ್ಬೋದಪ್ಪ. ರೆಸಿಪಿ ಬುಕ್ ಇಟ್ಕೊಂಡು ಹಿಂಗೆ ಮಾಡ್ಬೋದು. ಮಕ್ಕಳನ್ನ ಹೆಂಗೆ ಬೆಳೆಸೋಕ್ಕಾಗತ್ತಾ? ಯಾವ ಪುಸ್ತಕ ಹಿಡ್ಕೊಂಡು ಮಕ್ಕಳನ್ನ ಬೆಳೆಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾನೆ ಅವನು, ಮದುವೆಕ್ಕಿಂತ ಮೊದಲು 6 ಥಿಯರಿ ಇತ್ತು ನನಗೆ, ಈಗ 6 ಮಕ್ಕಳಿದ್ದಾರೆ, ಯಾವ ಥಿಯರಿನೂ ಇಲ್ಲ. ಅಂದರೆ ಏನರ್ಥ ಹೇಳಿ? ಈ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ನೀವೇ ಕಂಡುಕೋಬೇಕು. ಅದನ್ನು ಪ್ರತಿಯೊಂದು ಮಗುಗೂ ಬೇರೆ ರೀತಿಯೇ ಇದೆ ಬೆಳೆಸೋವಂಥದ್ದು. ಅದ್ಯಾಕೆ ನಿಮ್ಮ ಮನೆಯಲ್ಲಿ 2 ಮಕ್ಕಳಿದ್ದರೆ ಮೊದಲನೇ ಮಗು ಬೆಳೆಸಿದಂಥ ರೀತಿ 2ನೇ ಮಗು ವರ್ಕ್ ಆಗಲ್ಲ. ಅದು ನೋಡಿದ್ದೀರಾ ನೀವು?
ಮೊದಲೇ ಮಗು ಸಂಭಾವಿತ ಇರುತ್ತೆ ಸಾಮಾನ್ಯವಾಗಿ. ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರುತ್ತೆ, ಹ್ಞೂ ಅಂತದೆ, ಭಯ ಇರುತ್ತೆ, ಅಪ್ಪನ ಬಗ್ಗೆ ಭಯ ಇದೆ ಅದಕ್ಕೆ. ಎರಡನೇದು ಉಪದ್ವ್ಯಾಪಿ ಇರುತ್ತೆ, ಬಹಳ ಉಪದ್ವ್ಯಾಪಿ ಇರುತ್ತೆ ಎರಡನೇದು. ಯಾಕೆ ಗೊತ್ತಾ? ಇನ್ಶೂರೆನ್ಸ್ ಇದೆ ಅದಕ್ಕೆ. ಇನ್ಶೂರೆನ್ಸ್ ಏನು ಹೇಳಿ? ಅಣ್ಣ ತಮ್ಮ ಜಗಳ ಆಡಿದ್ರೆ, ಅಣ್ಣ ತಂಗಿ ಜಗಳ ಆಡಿದ್ರೆ ಬೈಯೋದು ಯಾರಿಗೆ ನೀವು? ದೊಡ್ಡದಕ್ಕೆ ಬೈಯೋದು ನೀವು ಅಲ್ವಾ? ಅವ್ನು ಸಣ್ಣನ ಗೊತ್ತಿದೆ, ಏನಾದರೂ ಅಣ್ಣನಿಗೆ ಬೀಳುತ್ತೆ, ನನಗೇನು ಬೀಳಲ್ಲ ಅಂತ ಗೊತ್ತು ಅವನಿಗೆ. ಅದರಿಂದ ಇನ್ಶೂರೆನ್ಸ್ ಇದೆ, ಅವ್ನು ಬೇಕಾದಂಗೆ ಗಲಾಟೆ ಮಾಡ್ಬೋದು. ಆದ್ದರಿಂದ ಎಷ್ಟೋ ಸಲ ಅಪ್ಪ ಅಮ್ಮಂದು ಹೇಳೋದು ಕೇಳಿದ್ದೀನಿ ನಾನು. ಈಗ ಎರಡನೇದು ಹಿಂಗಿರ್ತದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಮೊದಲೇದೇ ಚೆನ್ನಾಗಿರ್ತದು, ಎರಡನೇದು ಹಿಂಗೆ ಆಗ್ತದೆ ಅಂದ್ಕೊಂಡಿದ್ವಿ ನಾವು. ಹಿಂಗೆ ಯಾಕೆ ಆಯ್ತಿದ್ವು? ಎರಡು ಮಕ್ಕಳನ್ನ ಒಂದೇ ರೀತಿ ಬೆಳೆಸೋಕ್ಕಾಗಲ್ಲ. ಯಾವ ಥಿಯರಿನೂ ಬೇಕಿಲ್ಲ ಅಂತ ಹೇಳಿದ್ನಲ್ಲ, ಅದು ಅಲ್ಲದೆ ಮೊದಲನೇ ಮಗು ಮಾಡಿಸಿದಂಥ ಥಿಯರಿ ಎರಡನೇ ಮಗು ವರ್ಕ್ ಆಗಲ್ಲ. ಯಾಕೆ ಹೇಳಿ? ಪ್ರತಿಯೊಂದು ಮಗುವೂ ಬೇರೆನೆ, ಪ್ರತಿಯೊಂದು ಮಗುವೂ ಬೇರೆನೆ, ಪೂರ ಬೇರೆ. ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಗೆ ಮಜಾ ಹೇಳ್ತೀನಿ, ಅಂಡಂಗೆ ಮಾಡಿ ತಮ್ಮನಿಗೆ ಮಾಡೋಕ್ಕಾಗೋದೇ ಇಲ್ಲ, ರಿವರ್ಸ್ ಮಾಡಬೇಕಾಗತ್ತೆ ಎಷ್ಟೋ ಸಲ. ಪೂರ್ತಿ ಪದ್ಧತಿನೇ ಬೇರೆ ಮಾಡ್ಕೋಬೇಕು, ಅಪೇಕ್ಷೆಗಳೇ ಬೇರೆ ಅವರು. ಮತ್ತು ಎರಡೂ ವಯಸ್ಸು ನಡುವೆ ಅಂತರ ಕಮ್ಮಿ ಇದ್ದರೆ ಜಗಳ ಬೇರೆ ಶುರು ಆಗುತ್ತೆ. ಇಬ್ಬರಿಗೂ ಒಂದೇ ಬೇಕು, ಇಬ್ಬರು ಜಗಳ. ಆ ಜಗಳ ನಿಭಾಯಿಸೋದು ಬಹುಶಃ ಈ ಗಲ್ಫ್ ವಾರ್ ನಿಲ್ಲಿಸೋದು ಈಸಿ, ಅದು ಕಷ್ಟ ಅನಿಸ್ಬಿಡುತ್ತೆ. ಇನ್ನೊಂದು ಬರುತ್ತೆ ಥಿಯರಿ, ಭಾಳ ಚೆನ್ನಾಗಿದೆ. ಮಕ್ಕಳು ಬೆಳೆಯೋದನ್ನು ನೋಡ್ತೀವಿ ನಾವು. ವಿ ನಾಟ್ ಓನ್ಲಿ ಚಿಲ್ಡ್ರನ್ ಗ್ರೋ, ಬರೀ ಮಕ್ಕಳಷ್ಟೇ ಬೆಳೆಯೋಲ್ಲ, ಪಾಲಕರು ಕೂಡ ಬೆಳಿತೀವಲ್ಲ ನಾವು ಅಲ್ವಾ? ಗೊತ್ತಿಲ್ಲದ ಹಾಗೆ ವಯಸ್ಸಾಗಲ್ವ ನಮಗೆ. ಮಗ ಹುಟ್ಟಿದ, ಮಗಳು ಹುಟ್ಟಿದ್ಲು ಅಂತ ಸಂಭ್ರಮ ಸಂಭ್ರಮ ಆಗೋದು. 5 ವರ್ಷ ಆಯಿತು, ಶಾಲೆಗೆ ಹಾಕ್ಬೇಕಲ್ಲ, ಆಯಿತು 8 ವರ್ಷ ಆಯಿತು, 10 ವರ್ಷ ಆಯಿತು, ಅವ್ನು ಹೈಸ್ಕೂಲ್ಗೆ ಹಾಕಬೇಕು. ನಿಮ್ಗೆ ಗೊತ್ತಿಲ್ಲದ ಹಾಗೆ ವಯಸ್ಸಾಗ್ಬಿಟ್ಟಿದೆ ನಿಮಗೆ. ಸ್ವಲ್ಪ ನಿಮಗೆ ದೊಡ್ಡವ್ರು ಇದ್ದೀರಿ, 30-40 ವರ್ಷದವ್ರು ನಿಮ್ಗೆ ಅನಿಸುತ್ತೆ ಮೊನ್ನೆಯನ್ನು ಮದುವೆ ಆದಂಗಿದೆ ಅನಿಸಿಲ್ವಾ ನಿಮಗೀಗ? ಅನಿಸಲ್ವಾ? ಈಗಾಗಲೇ ಏನಪ್ಪ ಇದು ಅಂದರೆ ಎಷ್ಟು ಬೇಗ ಕಾಲ ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಸರಿಸ್ಬಿಡ್ತದೆ ಹೀಗೆ. ಅದಕ್ಕೆ ನೀನೇ ಒಂದು ಕಡೆ ನಾನು ಚಿನ್ಮಯನಂದ್ರ ಬಗ್ಗೆ ಮಾತಾಡುವಾಗ ಹೇಳಿದೆ, ಕಾಲ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಗೆ ಗೊತ್ತಿಲ್ಲದ ಹಾಗೆ ಸರಿಸ್ಬಿಡುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನೆನೆಸ್ಕೊಳ್ಳಿ, ನೀವು 5-6 ವರ್ಷದ ಮಗು ಆಗಿದ್ದಾಗ ಎಷ್ಟು ಆರಾಮಾಗಿದ್ರಿ. ಏನಾದರೂ ಟೆನ್ಷನ್ ಇತ್ತಾ ನಿಮಗೆ? ಎಲ್ಲ ಪ್ರವಾಸಕ್ಕೆ ಹೋಗಬೇಕು ಅಂತ ಇಟ್ಕೊಳ್ಳಿ, ಅಪ್ಪ ಅಮ್ಮ ಫ್ಯಾಮಿಲಿ ಪ್ರವಾಸಕ್ಕೆ ಹೋದ್ರಿ, ಚಿಂತೆ ಮಾಡಿದ್ರ ನೀವು? ಬಸ್ಸಲ್ಲಿ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಟ್ರೈನಲ್ಲಿ ಹೋಗ್ಬೇಕಾ, ಹೋಟೆಲ್ ಯಾವುದು, ರೂಮ್ ರೆಂಟ್ ಎಷ್ಟಾಗುತ್ತೆ, ಒಂದೊಂದು ತಲೆಗಿತ್ತ ನಿಮಗೇನಾದರೂ? ಏನಿಲ್ಲ, ಅಪ್ಪ ಇದ್ದಂತ ಕರ್ಕೊಂಡು ಹೋಗ್ತಾರೆ, ನಡಿ ಕೈ ಹಿಡ್ಕೊಂಡು ಹೋಗ್ಬಿಡೋದು. ಎಷ್ಟು ನಿರಾಳ ಜೀವನ, ಏನೂ ಟೆನ್ಷನ್ ಇಲ್ಲ. ಏನು ಟೆನ್ಷನ್? ಅಪ್ಪನಿಗೆ ಟೆನ್ಷನ್ ಇದ್ದ, ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೋತಾ ಇದ್ರು. ನಿಮ್ಗೆ ಗೊತ್ತಿಲ್ಲದೆ ನೀವು ದೊಡ್ಡವರಾದ್ರಿ, ಹೈಸ್ಕೂಲ್ ಬಂತು, ಓದೋದು ಜಾಸ್ತಿ ಪ್ರೆಷರ್ ಬಂತು, ಕಾಲೇಜಿಗೆ ಬಂದ್ರಿ, ಕರಿಯರ್ ಆಪ್ಷನ್ ಬಂತು, ಮದುವೆ ಆಯಿತು, ನಿಮಗೆ ಮಗು ಆಯಿತು. ನೀವು ಟ್ರಿಪ್ಪಿಗೆ ಹೋದಾಗ ಏನು ಮಾಡ್ತೀರಿ? ಈಗ ನಿರಳವಾಗಿರ್ತೀರಾ? ಗೊತ್ತಿಲ್ಲದ ಹಾಗೆ ಪ್ರೆಷರ್ ನಿಮ್ಮ ಮೇಲೆ ಬಂತು. ಈಗ ಅವನೇನು ತಗೋಪ್ಪ, ಅವ್ನು ನೀರು ತಗೋ, ಅವ್ನು ಔಷಧಿ ಏನು ನೋಡು, ಒಂದು ಏನಿದೆ ನೋಡು ಮಗುದು, ಅವನದೇ ಒಂದು ದೊಡ್ಡ ಪ್ಯಾಕ್ ಆಗುತ್ತೆ ಮಗು ನೋಡ್ಕೊಂಡು ಹೋಗೋದೆ. ನೀವು ಸಣ್ಣ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋದರೆ ನೀವು ಗಂಡ ಹೆಂಡತಿ ಇಬ್ಬರದು ಎಷ್ಟು ಸಾಮಾನು ಇರುತ್ತೋ ಅಷ್ಟು ಸಾಮಾನು ಮಗುದು ಒಂದೇ ಇರುತ್ತೆ. ಅದತ್ರ ಕಾಳಜಿ ಮಾಡ್ಬೇಕಲ್ಲ, ನೀವು ಪ್ಲ್ಯಾನ್ ಮಾಡಬೇಕಲ್ವ? ಅದಕ್ಕೆ ಹೇಳ್ತಾರೆ ಅವರು, ಓನ್ಲಿ ಚಿಲ್ಡ್ರನ್ ಡೂ ನಾಟ್ ಗ್ರೋ, ವಿ ಆಲ್ಸೋ ಗ್ರೋ. ಗೊತ್ತಿಲ್ಲದ ಹಾಗೆ ಮಕ್ಕಳು ಕಾಲೇಜ್ಗೆ ಹೋಗ್ಬಿಡ್ತಾರೆ. ನಿಮ್ಮ ಹುಡುಗರು ರಿಟೈರ್ಮೆಂಟ್ ಹತ್ತಿರ ಬಂದುಬಿಡುತ್ತೆ ನಿಮಗೆ. ಎಷ್ಟು ವಜಾ ಇದೆ ನೋಡಿ ಜೀವನ. ರಿಟೈರ್ಮೆಂಟ್ ಆಗಿಬಿಡುತ್ತೆ, ಅಲ್ಲಿವರೆಗೂ ನೀವೇ ಪೇಪರ್ ಫಸ್ಟ್ ಓದೋದು ಮನೇಲಿ. ಆಫೀಸ್ಗೆ ಹೋಗ್ಬೇಕಲ್ಲ ನೀವು, ಅಪ್ಪ ಓದಲಿ ಬಿಡೋ ಆಫೀಸ್ಗೆ ಹೋಗ್ಬೇಕು ಅವರು ಅಂತಾರೆ. ಫಸ್ಟ್ ಪೇಪರ್ ಓದಿ ರೆಡಿಯಾಗಿ ನಿಮಗೆ ಪ್ರಿಫರೆನ್ಸ್ ಇತ್ತು. ರಿಟೈರ್ಮೆಂಟ್ ಆದಮೇಲೆ ಏನಾಗುತ್ತೆ? ನಿಮ್ಮ ಹೆಂಡ್ತಿನ ಹೇಳ್ತಾಳೆ, ಯಾಕೆ ಅವಸರ ಮಾಡ್ತೀರಿ, ಕೊಡ್ರಿ ಆ ಪೇಪರ್, ಆಫೀಸ್ಗೆ ಹೋಗೋಣ, ಓದಲಿ ಅವನು ಆರಾಮ್ ಕೂತು ಹೋದ್ರೆ ನಿಮಗೇನು ಕೆಲಸ ಇದೆ ಅಂದರೆ ಸಡನ್ನಾಗಿ ನನ್ನ ಪೊಸಿಷನ್ನೇ ಚೇಂಜ್ ಆಗಿಬಿಡ್ತಲ್ಲ. ಅದಕ್ಕೆ ನಾನು ಹೇಳ್ತಿದ್ದೆ, ರಾಮಾಯಣದೊಂದು ನಾಟಕ ಇದ್ದರೆ ನೀವೇ ರಾಮನ ಪಾತ್ರ ವಹಿಸಿದ್ರು ಕೂಡ ನಿಮ್ಮ ಡೈಲಾಗ್ ಮುಗಿದ ತಕ್ಷಣ ಸೈಡಿಗೆ ಹೋಗ್ಬೇಕು. ನಾನೇ ರಾಮ ಇಲ್ಲಿ ಇರ್ತೀನಿ ಸೆಂಟರ್ದಲ್ಲಿ, ನಾಟಕ ಹಾಳಾಗೋದು. ಅದಕ್ಕೆ ಹೇಳ್ತಾರೆ ಅವ್ರು, ಎಷ್ಟು ಚೆಂದಾಗಿ ನಮ್ಮ ಮಕ್ಕಳು ದೊಡ್ಡವರಾಗೋದಿಲ್ಲ, ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ. ದೊಡ್ಡವರಾಗೋದಷ್ಟೇ ಅಲ್ಲ, ನಾವು ಮಕ್ಕಳು ನೋಡ್ತಾ ಬೆಳೆದಿದ್ದೀವಲ್ಲ, ಅಭಿಮಾನಿ ಅಂತ ಹೇಳ್ತೀವಿ ನಾವು. ಇವನ್ನ ಹುಟ್ಟಿದಾಗ ನೀನು ನೋಡಿದ್ರಿ, ಇವನ್ನ ಅನ್ನಲ್ಲ ನಾವು ಮಗುನ ಹುಟ್ಟಿದಾಗ ನೀನು ನೋಡಿದ್ದೀನಿ, ಇವನು ಗೊತ್ತಿಲ್ಲ ನನಗೆ ಅನ್ಬೇಡಿ, ಭಾಳ ಸಂತೋಷ ಪಡಬೇಡಿ. ಯಾಕಂದ್ರೆ ಅವನು ನಿಮ್ಮನ್ನು ನೋಡಿದ್ದಾನೆ ಹುಟ್ಟಿದಾಗಿನಿಂದ, ನೀವು ಅಷ್ಟೇ ಅವನು ನೋಡಿಲ್ಲ, ಅವನು ನಿಮ್ಮನ್ನು ನೋಡಿದ್ದಾನೆ ಹುಟ್ಟಿದಾಗಿನಿಂದ. ಇನ್ನೊಂದು ವಿಶೇಷ ಅಂದರೆ ನಿಮಗೆ ಬೇರೆ ಕೆಲಸ ಇತ್ತು ನೋಡೋದಲ್ಲದೆ, ಅವ್ನಿಗೆ ಅದೊಂದೇ ಕೆಲಸ ಇತ್ತು. ಅಂದರೆ ನೀವು ಅವನು ಎಷ್ಟು ತೀಕ್ಷ್ಣತೆಯನ್ನು ನೋಡಿದ್ದೀರೋ
ಅದ್ರ 10 ಪಟ್ಟು ತೀಕ್ಷ್ಣತೆಯಿಂದ ಆತ ನಿಮ್ಮನ್ನು ನೋಡಿದ್ದಾನೆ. ಅಂದರೆ ಏನರ್ಥ? ಅವನು ತಿದ್ದೋದಕ್ಕಿಂತ ಮೊದಲು ನೀವು ತಿದ್ದುಕೊಳ್ಳಿ. ಮೊದಲು ನೀವು ತಪ್ಪು ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅವನಿಗೆ, ಬಾಯ್ಬಿಟ್ಟು ಹೇಳಲಿಕ್ಕಿಲ್ಲ, ಬಟ್ ಗೊತ್ತಾಗುತ್ತೆ ಅವನಿಗೆ, ಹೇಳ್ತಾನೆ ಅವನು. ಅಪ್ಪ ಸಿಗರೇಟ್ ಸೇದ್ತಾರೆ, ಸೇದ್ಬೇಡ ಮಗನೇ ಸಿಗರೇಟು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಅವನೇನು ಮಾಡ್ತಾನೆ? ನಾನು ಪ್ರಮಾಣವಾಗಿ ಹೇಳ್ತೀನಿ, ಅಪ್ಪ ಸೇರ್ತಾ ಇದ್ದರೆ ಅವ್ರು ಎಷ್ಟೇ ಹೇಳಿದರೂ ಕೂಡ ಒಂದು ದಿವಸ ಅವ್ರ ಪ್ಯಾಕೇನು ತೊಗೊಂಡೇ ಸೇರ್ತಾನೆ. ಕಣ್ಣಿಗೆ ಕಾಣಿಸುತ್ತಲ್ಲ ಮುಂದೆ, ಮಾದರಿ ಯಾವುದು? ಕಣ್ಣಿಗೆ ಕಾಣಿಸೋದು ಮಾದರಿ ಆಗತ್ತೆ. ಅದರಿಂದ ನೀವನ್ನು ಗಮನಿಸ್ತಿರ್ತಾ ಅದೇ ಹೇಳಬೇಕು ಅವನಿಗೆ. ಆ್ಯಸ್ ವಿ ವಾಚ್ ಟು ಸಿ ವಾಟ್ ಅವರ್ ಚಿಲ್ಡ್ರನ್ ಡು ವಿತ್ ದೇರ್ ಲೈಫ್ಸ್, ದೇ ಆರ್ ವಾಚಿಂಗ್ ಅಸ್ ಟು ಸಿ ವಾಟ್ ವಿ ಡು ವಿತ್ ಅವರ್ ಲೈಫ್ಸ್. ನಮ್ಮ ಜೀವನದಲ್ಲಿ ನಾವು ಹೇಗಿದ್ದೀವಿ ಅಂತ ಅವರು ಗಮನಿಸ್ತಿರ್ತಾರೆ ನಮ್ಮನ್ನು. ಒಂದು ಮಜಾ ಹೇಳ್ಬಿಡ್ತೀನಿ ಹೆಂಗಿರುತ್ತೆ. ಸಣ್ಣ ಮಕ್ಕಳಿದ್ದಾಗ, ತೀರಾ ಪುಟ್ಟ ಮಕ್ಕಳಿದ್ದಾಗ ಅಪ್ಪ ಹೀರೋ, ಅಮ್ಮನೇ ಕ್ಲಿಯೋಪಾತ್ರ, ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ದ ವರ್ಲ್ಡ್. ನಮ್ಮಪ್ಪ ನಮ್ಮಮ್ಮ ನೋಡ್ಬೇಕು, ಜಗಳಾಡ್ತಾರೆ ಜಗಳಾಡ್ತಾರೆ. ನಮ್ಮಮ್ಮ ಹಿಂಗೆ ಜಗಳಾಡ್ತಾರೆ. ಭಾಳ ದಿವಸ ಇರೋಲ್ಲ ಅದು, 5ನೇ 6ನೇ ಕ್ಲಾಸ್ ಆಗೋ ತನಕ ಇರ್ತೀವಿ. ಮೇಲೆ ಬಂದಾಗ ಸಣ್ಣ ಮಕ್ಕಳಿದವರೇ ನಿಮ್ಮನ್ನೇ ನೋಡಿರ್ತಾರೆ ಅವರು. ಸ್ವಲ್ಪ ದೊಡ್ಡವರಾದಮೇಲೆ ಪಕ್ಕದ ಮನೆ ಅಪ್ಪ ಅಮ್ಮನೂ ನೋಡ್ತಾರೆ ಅವರು, ಸುತ್ತಮುತ್ತಲ ಅಪ್ಪ ಅಮ್ಮನೂ ನೋಡ್ತಾರೆ, ಹೋಲಿಸಿ ನೋಡ್ತಾರೆ. ನಮ್ಮಮ್ಮ ಭಾಳ ನ್ಯಾಗಿಂಗು, ಕಿರಿಕಿರಿ ಭಾಳ ನಮ್ಮಮ್ಮ. ಎದ್ದ ತಕ್ಷಣ ಕರ 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 ಅಂತಿರ್ತಾರೆ. ಸ್ಲೋಲಿ ಏನಾಗುತ್ತೆ, ಅಮ್ಮನ ಒಳ್ಳೆಯ ಗುಣಗಳು ಕಾಣಿಸೋದು ಕಮ್ಮಿಯಾಗಿ ದೋಷಗಳು ಜಾಸ್ತಿ ಕಾಣಿಸೋಕೆ ಶುರು ಆಗುತ್ತೆ. ನಿಮಗೆಲ್ಲ ಅನುಭವ ಆಗಿರುತ್ತೆ. ಶಾಲೆಗೆ ಪೇರೆಂಟ್ಸ್ ಮೀಟಿಂಗ್ ಅಂತ ಇರ್ತದೆ. ಸಾಮಾನ್ಯವಾಗಿ ಅಮ್ಮಂದರೆ ಬರೋದು, ಅಪ್ಪಂದರು ಅವ್ರ ಡ್ಯೂಟಿ ಅಲ್ಲ. ಬರ್ಬೇಕಾದ್ರೆ ಮಗು ಹೇಳುತ್ತೆ, ನಾಳೆ ಸ್ಟಾಫ್ ಮೀಟಿಂಗ್ ಇದೆ, ಬರಬೇಕು, ಪೇರೆಂಟ್ ಟೀಚರ್ ಮೀಟಿಂಗು, ಮಿಸ್ ಹೇಳಿದ್ದಾರೆ. ಮಿಸ್ ಅಂದರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅದು. ಮಿಸ್ ಹೇಳಿದ್ದಾರೆ ಬರಬೇಕು ಅಂತ ಜೋರು ಮಾಡ್ತಾರೆ. ಕಾಡಿ ಇಡ್ತಾರೆ ಬರಬೇಕು ಅಂತ. ಅಥವಾ ಆ್ಯನ್ಯುವಲ್ ಡೇ ಪ್ರೋಗ್ರಾಮಿಗೆ ಅಮ್ಮ ನೀವು ಬರಬೇಕು. ಮಕ್ಕಳು ನೋಡಿದ್ದೀರಾ, ಸ್ಟೇಜ್ನಲ್ಲಿ ನಿಂತು ಅಮ್ಮ ನೋಡ್ತಿರ್ತಾವೆ, ಎಲ್ಲಿ ಕೂತಿದ್ದಾರೆ ಅಪ್ಪ ಅಮ್ಮ ಅಂತ. ಡ್ಯಾನ್ಸ್ ಮಾಡೋದು ತಂದೆ ನೋಡ್ತಿರ್ತಾರೆ. ಅದು ಬೇಕು, ಅಮ್ಮ ಅಪ್ಪ ಬೇಕು ಅವ್ರಿಗೆ. ಅದು 5ನೇ ಕ್ಲಾಸ್ವರೆಗೂ. ಆಮೇಲೆ ಅದೇ ಮಕ್ಕಳು ಹೇಳ್ತಾರೆ, ಅಮ್ಮ PTMಗೆ ಏನು ಬರಬೇಡ ನೀನು. ಯಾರು ಬರೋಲ್ಲ, ನಾನೇ ತರ್ತೀನಿ ಪ್ರೋಗ್ರೆಸ್ ಕಾರ್ಡ್ ಬನ್ನಿ, ನೀನು ಬರಬೇಡ. ಯಾಕೆ ಅಮ್ಮ ಯಾಕೆ ಬರಬಾರ್ದಂದ್ರು? ಆ್ಯನ್ಯುವಲ್ ಡೇ ಕೂಡ ಅಮ್ಮ ನೀನು ಬರಬೇಡ, ಭಾಳ ಜನ ಬರೋದಿಲ್ಲ. ಯಾಕೆ ಹಿಂಗಾಯಿತು? ಕಾರಣ ಇಷ್ಟೇ, ಮಗು ನಿಮ್ಮಲ್ಲಾಗ್ತಿರೋ ಬದಲಾವಣೆಯೂ ನೋಡ್ತಾ ಇದೆ. ಅದು ನೋಡೋ ದೃಷ್ಟಿ ಬೇರೆ ಆಗಿದೆ ಈಗ. ಮೊದಲು ಹಾಗೆ ನಿಮ್ಮನ್ನ ಅಪ್ರಿಷಿಯೇಟಿವ್ ಆಗೇ ನೋಡಲ್ಲ, ಅದು ಕ್ರಿಟಿಕಲ್ಲಾಗಿ ನೋಡುತ್ತೆ. ಈಗ ದೊಡ್ಡದಾಯ್ತಲ್ಲ ಮಗು, ಕ್ರಿಟಿಕಲ್ಲಾಗಿ ನೋಡುತ್ತೆ. ಅದಕ್ಕೆ ಹೇಳ್ತಾನೆ ಅವನು, ನಾವೇನು ಮಾಡಿದ್ವಿ ನಮ್ಮ ಜೀವನ ಜೊತೆಗೆ ಅದನ್ನು ನೋಡ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ, ಮಗುಗೆ ಹೇಳಿ ನೀನು ಸೂರ್ಯನ ಮೇಲೆ ಹೋಗ್ಬೇಕಪ್ಪ ನೀನು ಅಂತ ಹೇಳಬೇಡ, ಮೊದಲು ನೀ ಹೋಗು ಸೂರ್ಯನ ಮೇಲೆ ಅವನು ಕರಿ. ಅಂದರೆ ಏನರ್ಥ? ಹೀಗೆ ಮಾಡುವಂಥ ಮಗುಗೆ ಹೇಳೋದಕ್ಕಿಂತ ಮೊದಲು ನೀನೇ ಮಾಡಿ ತೋರಿಸ್ಬಿಡು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ನಿಮ್ಮ ಮನೇಲಿ ದಯವಿಟ್ಟು ಮಾಡಿಸಿ. ಎಷ್ಟರ ಹೇಳೋಗೋದು ಏನೋ ಒಂದು ಮಾತಿರುತ್ತೆ. ಅದು ನನಗೊಂದು ಅಭ್ಯಾಸ ಆಯಿತು, ನಮ್ಮಮ್ಮ ತೀರ್ಕೊಳ್ಳೋ ತನಕನೂ ಮಾಡಿದ್ದು. ನಾನು ಯಾವತ್ತೂ ಮನೆಯಿಂದ ಹೊರಗೆ ಹೋದರೆ, ಊರಿಗೆ ಹೋದ್ರಂತೂ ಬೇರೆ, ಮನೆಯಿಂದ ಆಫೀಸಿಗೆ ಹೋಗ್ಬೇಕಾದ್ರೂ ಆಕೆಗೆ ನಮಸ್ಕಾರ ಮಾಡಿ ಹೋಗೋ ಪದ್ಧತಿ ಇತ್ತು ನನಗೆ. ಒಂದು ದಿವಸನೂ ತಪ್ಪಿಸಿಲ್ಲ ನಾನು ಊರಲ್ಲಿದ್ದಾಗ. ಆಕೆ ಎಲ್ಲೇ ಇದ್ದರೂ ಹುಡುಕಿ ನಮಸ್ಕಾರ ಮಾಡೇ ಹೋಗೋದು. ಒಂದು ದಿವಸ ನಾನು ನನ್ನ ಹೆಂಡತಿ ಕೂತಿದ್ದೀವಿ ಹಾಲಲ್ಲಿ, ಭಾನುವಾರ. ನನ್ನ ಮೊಮ್ಮಗಳು 4 ವರ್ಷ ಹುಡುಗಿಯರು. ಅವ್ರ ಅಮ್ಮ ಆಕೆನ ಕರ್ಕೊಂಡು ಪಕ್ಕದಲ್ಲೊಂದು ಪಾರ್ಕ್ ಇದೆ, ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ಲು ಸಾಯಂಕಾಲ. ಅದೆಲ್ಲ ಅಲಂಕಾರ ಮಾಡಿ ಪೌಡರ್ ಗಿಡ್ರ್ ಹಾಕಿ ಕರ್ಕೊಂಡು ಹೋಗ್ತಾಯಿದ್ಲು. ಈ ಹುಡುಗಿ ಓಡಿ ಒಂದು ಪಟ ಬಂದು ನಮ್ಮಿಬ್ಬರು ನಮಸ್ಕಾರ ಮಾಡ್ತೀವಿ. ನಮ್ಗ್ಯಾಕೆ ಮಾಡ್ತಾಳಕ್ಕೆ ನಮಸ್ಕಾರ ಅಂತ ಕೇಳಿದೆ. ನಮ್ಮಮ್ಮ ಹೇಳಿದೆ, ನೀನು ನೋಡ್ತಾಳಲ್ಲ ನಿನ್ನ. ನಾನು ದಿನ ಮಾಡ್ತಿದ್ದಲ್ಲ ನಮಸ್ಕಾರ, ನೋಡಿದ ಮಗು ಆಕೆ ಆಫೀಸಿಗೆ ಹೋಗಲ್ಲ, ಪಾರ್ಕಿಗೆ ಹೋಗ್ತಾಳೆ, ಹೊರಗೆ ಹೊಂಟ ನಮಸ್ಕಾರ ಮಾಡಬೇಕು ಅಂತ ಬಂತು. ನಾನು ಮಾಡು ಅಂತ ಹೇಳಿದರೆ ಮಾಡ್ತಿರ್ಲಿಕ್ಕಿಲ್ಲ ಆಕೆ. ದಿನ ನಾನು ಗಮನಿಸ್ತಿದ್ದೆ ಮಗು. ಅದು ದಿನ ಗಮನಿಸ್ತಿರೋದ್ರಿಂದ ನಾನು ಹೇಳಬೇಕಾಗಿಲ್ಲ, ನಾನೇ ನಮಸ್ಕಾರ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಸನ್. ನಿಮ್ಮ ಮಗುಗೆ ಸೂರ್ಯನ ಮೇಲೆ ಹೋಗಪ್ಪ ಅಂತ ಹೇಳಬೇಡ, ಮೊದಲು ನೀನು ಹೋಗ್ಬಾ. ಅಂದರೆ ನನ್ನ ಮಕ್ಕಳು ಪ್ರಾಮಾಣಿಕರಾಗಿರಬೇಕು ಅಂದರೆ ಮೊದಲು ನಾನು ಪ್ರಾಮಾಣಿಕ ಆಗಬೇಕು. ಮಕ್ಕಳು ಸುಳ್ಳು ಹೇಳಬಾರ್ದು ಅಂದರೆ ನಾನು ಸುಳ್ಳು ಹೇಳಬಾರ್ದು ಅಲ್ವಾ? ಅದೆಲ್ಲ ಭಾಳ ಮುಖ್ಯ ಇದೆ ಸೆಂಟೆನ್ಸ್ ಒಳಗೆ. ಆಲ್ ಐ ಕ್ಯಾನ್ ಡೂ ಇಸ್ ಟು ರೀಚ್ ಫಾರ್ ಮೈ ಸೆಲ್ಫ್. ನಾನು ಮೊದಲು ಮಕ್ಕಳಿಗೆ ಒಂದು ಮಾರ್ಗದರ್ಶಿಯಾಗಿ ಹಾಕಿಕೊಟ್ಟಾಗ ಮಕ್ಕಳು ಅದನ್ನು ಹಾಗೆ ಅನುಸರಿಸ್ಕೊಂಡು ಹೋಗ್ತಾರೆ ಅಂತ. ಇದು ತಮಾಷೆ ಮಾತಿದೆ, ಭಾಳ ತಮಾಷೆ ಮಾತಿದೆ. ಚಿಲ್ಡ್ರನ್ ಆರ್ ಅ ಗ್ರೇಟ್ ಕಂಫರ್ಟ್ ಇನ್ ಯುವರ್ ಓಲ್ಡ್ ಏಜ್. ಮಕ್ಕಳು ನಿಮ್ಮ ವೃದ್ಧಾಪ್ಯದಲ್ಲಿ ಭಾಳ ಸಹಕಾರಿಯಾಗಿರ್ತಾರೆ.
ಮುಂದಿನ ಮಾತು ಚೆನ್ನಾಗಿದೆ, ನೀವು ಬೇಗ ವಯಸ್ಸು ಮಾಡ್ತಾರೆ ನಿಮಗೆ ಅಂತ. ಆ್ಯಂಡ್ ದೇ ಹೆಲ್ಪ್ ಯು ಟು ರೀಚ್ ಇಟ್ ಫಾಸ್ಟರ್ ಆಲ್ಸೋ ಅಂತ. ಇದ್ರ ಬೇಗ ಮುದುಕರು ಮಾಡಿಬಿಡ್ತಾರೆ ಅಂತ. ಮಜಾ ಅಂದ್ರೆ ನೋಡಿ, ಅದು ಹೇಳ್ತೀನಿ, ತಮಾಷೆ ಅಂತ ತಿಳ್ಕೊಬೇಡಿ. ನೀವು ಸಣ್ಣವರಿದ್ದಾಗ ಸ್ವಲ್ಪ ದಿವಸ ಮದುವೆ ಆದಮೇಲೆ ಒಂದು 28-30 ವರ್ಷ ಆಗಿರುತ್ತೆ ನಿಮಗೆ. ಯಾರಾದರೂ ಬಂದರು, ಅಂಕಲ್ ಬಂದರು, ಬೇಜಾರಾಗಲ್ವಾ? ಪ್ರಾಮಾಣಿಕವಾಗಿ ಹೇಳಬೇಕು. ಫಸ್ಟ್ ಟೈಮ್ ಯಾರಾದರೂ ಆಂಟಿ ಅಂದರೆ ನಾನು ಆಂಟಿ ಆಗ್ಬಿಟ್ಟು ನನಗ ಅನಿಸ್ಬಿಡುತ್ತೆ ಅಲ್ವಾ? ನನಗೆ ವಯಸ್ಸಾದದ್ದು ಗೊತ್ತೇ ಆಗಿಲ್ಲ ನನಗೆ ಅಲ್ವಾ? ಹಾಗೆ ಮಕ್ಕಳು ದೊಡ್ಡವರಾದಂಗೆ ಇಂಡಿಕೇಶನ್ ಕೊಡ್ತಾರೆ ಮಕ್ಕಳು. ನಿಮಗೆಲ್ಲ ಗೊತ್ತಿರುತ್ತೆ. ಈಗ 8ನೇ ಕ್ಲಾಸಿಗೆ ಬರಲಿ ಮಕ್ಕಳು, 8-9 ಬಂದ್ರಂತೂ ಭಾಳ ಚಂದ. ಹುಡುಗರು ಬರ್ತಾರೆ, ಅಪ್ಪ ನೀನು ಚಪ್ಪಲ್ ಕರೆಕ್ಟ್ ಆಗತ್ತೆ ನೋಡಿ ನನಗೆ, ಹೇಳಿಲ್ವಾ? ಅಂದರೆ ಏನರ್ಥ? ನಾನು ಇನ್ನಷ್ಟು ದೊಡ್ಡವನಾದೆ. ಹುಡುಗಿಯರಾದರೆ, ಅಮ್ಮ ನಿನಗೆ ಇಲ್ಲಿ ಬಂದುಬಿಟ್ಟಿದ್ದೀನಿ ನೋಡೋಣ ಈಗ, ನನಗೆ ಹೇಳಿಲ್ವ ಅದನ್ನು? ಅಂದರೆ ದೇ ಆರ್ ಇಂಡಿಕೇಟಿಂಗ್ ದ್ಯಾಟ್ ದೇ ಆರ್ ಬಿಕಮಿಂಗ್ ಓಲ್ಡರ್ ಆ್ಯಂಡ್ ಯು ಆರ್ ಬಿಕಮಿಂಗ್ ಮಚ್ ಓಲ್ಡರ್. ಅದಕ್ಕೆ ಹೇಳ್ತಾನೆ ದೇ ಆರ್ ಗುಡ್ ಕಂಫರ್ಟ್ ಫಾರ್ ಓಲ್ಡ್ ಏಜ್. ವಯಸ್ಸಾದಾಗ ನಿಮಗೆ ಸಮಾಧಾನ ಕೊಡ್ತಾರೆ ಮತ್ತು ವಯಸ್ಸಾಗುವಂಗೆ ಮಾಡ್ತಾರೆ ಬೇಗ ಅಂತ. ನಿಮ್ಗೆ ಗೊತ್ತಿರಬೇಕು, ನಿಮ್ಮ 35ರಿಂದ 45 ವಯಸ್ಸೇನು ಬರ್ತದೆ ನಿಮ್ಮ ಜೀವನದಲ್ಲಿ, ತಲೆಯಲ್ಲಿ ಬಿಳಿ ಕೂದಲು ಶುರು ಆಗೋದು ಯಾವಾಗ? ಯಾಕೆ ಗೊತ್ತು? ನಿಸರ್ಗ ಅಲ್ಲ, ಅದು ಟೆನ್ಷನ್ನು. ಮಕ್ಕಳನ್ನ ಬೆಳೆಸೋದು ಹೇಗೆ ಬೆಳೆಸೋದಪ್ಪ ಮಕ್ಕಳನ್ನ ಅದು ಬಹಳ ಸಮಸ್ಯೆ ಆಗಿಬಿಡುತ್ತೆ. ಟೆನ್ಷನ್ ಆಗಿ ಎಷ್ಟರ ಮಟ್ಟಿಗೆ ಅದು ಬೇಗ ವಯಸ್ಸಾಗ್ಬಿಡುತ್ತೆ. ತಾಯಂದರು ಅಲಂಕಾರ ಮಾಡ್ಕೊಳ್ಳೋದು ಬಿಟ್ಬಿಡ್ತಾರೆ. ಎಲ್ಲಿ ಸಾಕಪ್ಪ, ಹುಡುಗರು ಶಾಲೆ ಕಳಿಸಿದ್ರೆ ಸಾಕಾಗಿದೆ ನನಗೆ ಅಂತ ಆಗುತ್ತೆ. ಸಡನ್ನಾಗಿ ಚೇಂಜ್ ಯು ಫೈಂಡ್ ಇನ್ ದ್ಯಾಟ್. ಪೇರೆಂಟಿಂಗ್ ಅಂದರೆ ಏನು ಅಂತ, ಪಾಲಕತ್ವ ಅಂದರೆ ಏನು? ನಾನು ಇಂಗ್ಲೀಷಲ್ಲಿ ಬರೆದಿದ್ದೀನಿ, ಕನ್ನಡದಲ್ಲಿ ಹೇಳ್ತೀನಿ, ಅದು ಎರಡಕ್ಕೂ ಆಗುತ್ತೆ ಅಂತ. ಪಾಲಕತ್ವ ಅಂದರೆ ಏನು ಅದಕ್ಕೆ ಬರೆದಿದ್ದೇನೆ ಒಂದು ವರ್ಡ್. ಇಟ್ ಇಸ್ ನಾಟ್ ಕಾರ್ಪೆಂಟಿಂಗ್, ಇಟ್ ಈಸ್ ಗಾರ್ಡನಿಂಗ್. ಕಾರ್ಪೆಂಟ್ರಿ ಅಂದರೆ ಏನು? ಬಡಿಗತನ ಅಂದರೆ ಏನು? ಮರ ಕೊಟ್ಟಿದ್ದಾರೆ ನನಗೊಂದು, ಈ ಟೇಬಲ್ ಮಾಡು ಅಂತ ಹೇಳಿದ್ದಾರೆ. ನನ್ನ ತಲೆ ಚಿತ್ರ ಕೂತಿದೆ, ಕೊನೆಗೆ ಟೇಬಲ್ ಆಗಬೇಕು. ನಾನು ಹೇಳಿದ್ರು ಕೇಳಿಸುತ್ತಲ್ಲ, ಕೊನೆಗಲ್ಲಿ ಕೇಳಿಸುತ್ತಲ್ಲ ಅಲ್ಲಿ, ಓಕೆ, ಈ ಟೇಬಲ್ ಮಾಡಬೇಕು. ನನ್ನ ಕಡೆ ಚಿತ್ರ ಇದೆ, ಬೇಕಾದ ಮರ ತಂದಿದ್ದೀನಿ. ನಾನೇನು ಮಾಡ್ತೀನಿ, ಸಿಕ್ಕ ಮರವನ್ನು ಅಲ್ಲಿ ಕೆತ್ತಿ ಇಲ್ಲಿ ಕೆತ್ತಿ ಎಷ್ಟು ಬೇಕು ಕತ್ತರಿಸಿ, ಎಲ್ಲಿ ಮಳೆ ಹೊಡೆದು ಎಲ್ಲಿ ಎಂಟು ಹಾಕಬೇಕು ಹಾಕಿ ಈ ಚಿತ್ರ ಮಾಡ್ತೀನಿ. ಅಂದರೆ ಚಿತ್ರ ಮೊದಲೇ ನನ್ನ ಕನಸಲ್ಲಿತ್ತು, ಗೊತ್ತಲ್ಲ? ಈಗ ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನ್ ಮಾಡಲ್ವಾ? ಆರ್ಕಿಟೆಕ್ಚರ್ ಪ್ಲ್ಯಾನ್ ಮಾಡಲ್ವಾ? ಮನೆ ಹೇಗಿರಬೇಕು ಅಂತ ಗೊತ್ತಿರುತ್ತೆ. ಕಂಪ್ಲೀಟ್ ಅದ ಹೇಗಾರುತ್ತೆ ಅಂತ ಎಲಿವೇಶನ್ ಕೂಡ ಕೊಟ್ಬಿಡ್ತಾರೆ ಮೊದಲೇ ನಿಮಗೂ. ಹಾಗೆ ಕಾರ್ಪೆಂಟ್ರಿ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋ ಚಿತ್ರ ನನ್ನ ಕೈನಲ್ಲಿದೆ. ಕೆತ್ತಿ ಸರಿದು ಎಲ್ಲ ಮಾಡಿ ಆಕಾರ ಮಾಡ್ತೀನಿ ನಾನು. ಆದರೆ ಮಗು ಬೆಳೆಸೋದು ಕಾರ್ಪೆಂಟ್ರಿ ಅಲ್ಲ, ಅದು ತೋಟ ಮಾಡಿದಂಗೆ. ಯಾವುದೋ ಒಂದು ಬೀಜ ಹಾಕ್ತೀರಿ, ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಬಿಸಿಲು ಬಿಡಬೇಕು, ನಿಧಾನಕ್ಕೆ ಅದು ಬೆಳೀತದೆ, ಬೆಳೆದು ದೊಡ್ಡದಾಗ್ತದೆ, ಮರ ಆಗ್ತದೆ, ಹೂವು ಹಣ್ಣು ಎಲ್ಲ ಕೊಡ್ತದೆ. ಯಾವ ಹೂ ಕೊಡ್ತದೆ, ಯಾವ ಹಣ್ಣು ಕೊಡ್ತದೆ ಅದು? ನಾನು ಸಣ್ಣವನಿದ್ದಾಗ ನಮ್ಮೂರು ಬಾಗಲಕೋಟೆ ಬೀಳಿಗೆ ಅಂತ ಒಂದು ಹಳ್ಳಿ. ನಮ್ಮ ಮಾವೊಂದು ದೊಡ್ಡ ದೊಡ್ಡ ತೋಟಗಳಿದ್ದು, ಸುಮಾರು ಒಂದು ಎಷ್ಟು ಗೊತ್ತಿಲ್ಲ, ಒಂದು 50-60 ಎಕರೆ ಬರೀ ಮಾವಿನ ಗಿಡ ಇತ್ತು. ಅವನೇನು ಮಾಡಿದ್ದ ಅಂದರೆ, ಈಗ ರೋಡ್ ಇದೆ, ಆ ಕಡೆ ಒಂದು ಮಾವಿನ ತೋಟ, ರೋಡ್ ಗುಂಟ ಎಲ್ಲ ಬೇವಿನ ಗಿಡ ಹಾಕಿದ್ದ. ರೋಡ್ ಗುಂಟ ಎಲ್ಲ ಬೇವಿನ ಗಿಡ, ಒಂದೆಲ್ಲ ಮಾವಿನ ಗಿಡ. ಆ ಬೇವಿನ ಗಿಡಕ್ಕೂ ಮಾವಿನ ಗಿಡಕ್ಕೂ ಒಂದು 25 ಅಡಿ ಅಂತರ. ಕಣ್ಮು ಚಿತ್ರ ಬರುತ್ತಲ್ಲ, ಸಾಲು ಹಿಡಿದೆ ಬೇವಿನ ಗಿಡ, ಇಲ್ಲಿ ಸಾಲು ಹಿಡಿದು ಮಾವಿನ ಗಿಡ, ಮುಂದೆಲ್ಲ ಮಾವಿನ ಗಿಡನೇ. ನಾನು ಒಂದು ಸಲ ಮಾವನ ಕೇಳಿದ್ದೆ, ಮಾವ ಮಣ್ಣು ಒಂದೇ, ಅದೇ ಕೆಂಪು ಮಣ್ಣು, ನೀ ಅದೇ ನೀರು ಹಾಕಿದ್ಯಾ, ಅದೇ ಗೊಬ್ಬರ ಹಾಕಿದ್ಯಾ, ಇದು ಕಹಿ ಆಯಿತು, ಇದು ಸಿಹಿ ಆಯಿತು, ಯಾಕೆ ಹೇಳ್ತೀವಿ? ಒಂದು ಕಾರಣ ಇದೆ ಹೇಳೋದಕ್ಕೆ. ನಾನು ಈ ಬೇವಿನ ಗಿಡ ಹಣ್ಣು ಕಹಿ ಆಯಿತು, ಇದು ಮಾವಿನ ಹಣ್ಣು ಸಿಹಿ ಆಯಿತು, ಯಾಕೆ? ಅವನು ಹೇಳಿದ ಬೀಜದ ಗುಣಪ್ಪ, ಅದು ಎಂದು ಬದಲಾಯಿಸಲ್ಲ. ಅದು ನೀವು ಎಷ್ಟು ನೀರು ಹಾಕಿದರೂ ಕೈಯಾಗೆ ಆಗೋದು, ಎಷ್ಟು ನೀರು ಹಾಕಿದರೂ ಸಿಹಿನೇ ಆಗೋದಿತ್ತು ಮಾವಿನ ಗಿಡ. ಎರಡು ಬೇರೆ ಬೇರೆ ಅಲ್ವಾ? ಒಂದೇ ಜೀವಸತ್ವ, ಒಂದೇ ನೀರು, ಒಂದೇ ಮಣ್ಣು, ಒಂದೇ ಫಲ ಎಲ್ಲ ಇದೆ, ಅದ್ರ ಗುಣ ಬೇರೆ ಆಯಿತು. ಹಾಗೆ ನಮ್ಮ ಮಕ್ಕಳು ಕೂಡ ಬೇವಿನ ಮಾವಿನ ಕಡೆ ಹಾಗೆ ಹೋಲಿಸ್ಬೇಡಿ, ಅದನ್ನು ಬೇರೆ ಅಂತ. ಎರಡು ಮಕ್ಕಳು ಬೇರೆಯೇ, ಯಾಕಂದರೆ ಗುಣನೇ ಬೇರೆ. ನೀವು ಎಷ್ಟೇ ಹಾಕಿದರೂ ಕೂಡ ಆ ಗುಣಗಳು ಹಾಗೆ ಬೆಳಿಬೇಕದು.
ಅದಕ್ಕೆ ನಾನು ತೋಟ ಮಾಡೋದು ಅಂತ ಹೇಳಿದೆ. ತೋಟ ಮಾಡಿದಾಗ ನಾವೇನು ಮಾಡ್ತೀವಿ, ನೀರು ಗೊಬ್ಬರ ಹಾಕಿ ನಾವು ಬದಲಾಯಿಸಲ್ಲ, ಗುಣ ಬದಲಾಯಿಸಲ್ಲ. ಅದೇನಾಗಬೇಕು ಅದೇ ಆಗತ್ತೆ. ಯಾವ ಬೀಜದಲ್ಲಿ ಶಕ್ತಿ ಇತ್ತು ಅದೇ ಆಗತ್ತೆ ಕೊನೆಗೆ. ಅದರಿಂದ ಮಕ್ಕಳನ್ನು ಬೆಳೆಸೋದು ಕಾರ್ಪೆಂಟ್ರಿ ಮಾಡಿದಂಗಲ್ಲ. ಯಾಕಂದರೆ ಕೊನೆ ಏನು ಅಂತ ಗೊತ್ತಿದೆ ಕಾರ್ಪೆಂಟ್ರಿ ಮಾಡುವಾಗ. ನನಗೆ ಮರದ ಸಾಮಾನು ಮಾಡುವಾಗ ಕೊನೆಗೆ ಏನಾಗ್ತದೆ ಅಂತ ಗೊತ್ತಿದೆ, ಮಗು ಏನಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟೋ ಸಲ ನಾವು ಮಾಡ್ತೀವಿ, ಮಗು ಹಿಂಗೆ ಆಗಬೇಕು ಅಂತ ತಯಾರು ಮಾಡ್ತೀವಿ, ಅದಾಗೋದೇ ಬೇರೆ ಆಗುತ್ತೆ. ತಾವೇ ಕಂಡಿದ್ದೀರಿ, ಡಾಕ್ಟರ್ ಮನಮೋಹನ್ ಸಿಂಗ್ ಪಂಜಾಬದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗ, ಬಹಳ ಬಡತನದಲ್ಲಿ ಹುಟ್ಟಿದಂಥ ಹುಡುಗ. ಅವನು ತಾನು ದೊಡ್ಡವನು ಹಾಕ್ತೀನಿ ಅಂತ ಕಲ್ಪನೆ ಕೂಡ ಇಲ್ಲ. ಯಾರೋ ಮೇಷ್ಟ್ ಹೇಳಿದರು, ಹೋಗಪ್ಪ ಕಲಿ ಹೋಗು ಅಂದರು. ದಿಲ್ಲಿಗೆ ಬಂದ, ಒಪ್ಪತ್ತು ಊಟ ಮಾಡಿ ಲಾ ಡಿಗ್ರಿ ಮಾಡಿಕೊಂಡು ಎಕನಾಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಾರ್ಕ್ಸ್ ಒಂದು ಕಷ್ಟಪಟ್ಟು ಹೋದ. ಲಂಡನ್ಗೆ ಹೋದ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಓದಿ ಬಂದು ಒಂದು ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ, ಮಿನಿಸ್ಟರ್ ಆಗಿ, ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ. ಕಲ್ಪನೆ ಇತ್ತ ಯಾರಿಗಾದರೂ ಆಗ್ತಾನೆ ಅಂತ? ಯಾರಿಗೂ ಇರಲಿಲ್ಲಲ್ಲ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಇದ್ದಾರೆ. ಅವ್ರು ಹೇಳ್ತಿದ್ದು, ನಾನು ಅಲಹಾಬಾದ್ ಪ್ಲ್ಯಾಟ್ಫಾರ್ಮ್ ಮೇಲೆ ಚಹಾ ಮಾರ್ತಿದ್ದೆ ಅಂತ. ಒಬ್ಬ ಚಹಾ ಮಾರ್ತಿದ್ದಂಥ ಹುಡುಗ ಪ್ರಧಾನಮಂತ್ರಿ ಆಗ್ಬೋದು ಅಂತ ಗೊತ್ತಿತ್ತ? ಇರಲಿಲ್ಲ. ಆದರೆ ಆಯ್ತದು. ಹಾಗೆ ಕಾರ್ಪೆಂಟ್ರಿ ಇದು ಮಾಡಬೇಕಾದ್ರೆ ಕೊನೆಗೆ ಏನಾಗ್ತದೆ ಅಂತ ಗೊತ್ತಿದ್ದು ಮಾಡ್ತೀವಲ್ಲ. ಮಕ್ಕಳನ್ನ ಬೆಳೆಸೋದು ಹಾಗಲ್ಲ. ಏನಾಗ್ತಾರೆ ಅಂತ ಗೊತ್ತಿಲ್ಲ, ಒಳ್ಳೇದಾಗಲಿ ಅಂತ ಬೆಳೆಸ್ಬೇಕಷ್ಟೇ ನಾವು. ಅದಕ್ಕೆ ಬರುತ್ತೆ, ಎ ಗಾರ್ಡನರ್ ಪ್ರೊವೈಡ್ಸ್ ದ ರೈಟ್ ಸಾಯಿಲ್. ಇದು ಭಾಳ ಮುಖ್ಯ. ತೋಟದವನು ಏನು ಮಾಡ್ತಾನೆ, ಒಳ್ಳೆ ಮಣ್ಣು ಕೊಡ್ತಾನೆ. ನಾನು ಮಣ್ಣಿನ ಬದಲು ಸಿಮೆಂಟ್ ಕಾಂಕ್ರೀಟ್ ಹಾಕಿದರೆ ಏನಾಗುತ್ತೆ, ಬೇರಿಗೆ ಸತ್ತು ಹೋಗ್ತದೆ. ಅಂದರೆ ಸಂಸ್ಕೃತಿ ಅನ್ನೋದು ಬೇರಿನಲ್ಲಿ ಇರೋದರಿಂದ ಸಂಸ್ಕೃತಿಗೆ ಪೋಷಕವಾದ ವಾತಾವರಣಗಳನ್ನು ಮನೆಯಲ್ಲಿ ಕೊಡಬೇಕು. ನಾವು ನೀರು ಕೊಡಬೇಕು, ಬೆಳಕು ಕೊಡಬೇಕು. ಬೆಳಕು ಒಂದು ಅರ್ಥ ಇದೆ. ಬೆಳಕು ಅಂದರೆ ಜ್ಞಾನ ಅಂತ. ಮಕ್ಕಳಿಗೆ ಸರಿಯಾದ ಜ್ಞಾನ ಕೊಡಬೇಕು, ಸರಿಯಾದ ಪೋಷಕ ದ್ರವ್ಯಗಳನ್ನು ಕೊಡಬೇಕು, ಮುಖ್ಯವಾಗಿ ಬೇರಿಗೆ ಸಂಸ್ಕೃತಿಯನ್ನು ಕೊಡಬೇಕು. ಈ ಮೂರು ಕೊಟ್ಟಾಗ ದ ಬೆಸ್ಟ್ ಆಫ್ ಇಟ್ ಸೆಲ್ಫ್, ತನ್ನಲ್ಲಿ ಅತ್ಯಂತ ಸರ್ವೋತ್ಕೃಷ್ಟವಾಗಿ ಏನಾಗಬೇಕಾಗಿತ್ತು ಅದು ಆಗಿಬಿಡುತ್ತದೆ ಮಗು. ಅದರಿಂದ ತೋಟ ಬೆಳೆದಂಗೆ ಬೆಳೆಸಬೇಕು ಅಂತ ಹೇಳಬೇಕು. ನಾನು ಈ 2 ದಿವಸದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ರೂಪರೇಷೆ ಹೇಳಿಬಿಡ್ತೀನಿ ನಿಮಗೆ ಏನು ಮಾಡಬೇಕು ಅಂದಿದೆ. ಮೊದಲು ಮಗುವಿನ 3 ಮುಖ್ಯ ಪ್ರಮುಖ ವಿಭಾಗಗಳನ್ನ ಗಮನಿಸಬೇಕು ನಾವು. ಫಿಸಿಕಲ್, ಇಮೋಷನಲ್ ಆ್ಯಂಡ್ ಸೈಕಾಲಜಿಕಲ್. ಮಗುವಿನ ದೈಹಿಕವಾಗಿ ಬೆಳೆಸೋದು ಹೇಗೆ, ಮಗುನ ಸಶಕ್ತನನ್ನಾಗಿ ಮಾಡೋದು ಹೇಗೆ, ಭಾವನಾತ್ಮಕವಾಗಿ ಬೆಳೆಸೋದು ಹೇಗೆ ಮಗುನ. ಕೆಲವು ಮಕ್ಕಳು ಮುಂದೆ ಹೇಳ್ಕೊಂಡು ಹೋಗ್ತೀನಿ ನಾನು, ಪ್ರತಿಯೊಂದು ಕ್ಯಾನ್ಸರ್ ಮಾಡ್ತೀನಿ. ಕೆಲವು ಮಕ್ಕಳು ವಿಪರೀತ ಅಳ್ತವೆ, ಯಾಕೆ ಅಳ್ತವೆ ಗೊತ್ತಿಲ್ಲ. ಕೆಲವು ಉಗ್ರವಾಗಿರ್ತವೆ ಮಕ್ಕಳು, ಪರಿಚೋದು ಹೊಡೆಯೋದು ಎಲ್ಲ ಮಾಡ್ತವೆ. ಕೆಲವು ಮಕ್ಕಳು ಮಾತೇ ಆಡೋಲ್ಲ, ಏನಾದರೂ ಮಾತಾಡೋ ಶಾಯಾಗಿರ್ತವೆ, ಯಾಕೆ ಆಗ್ತವೆ ಅದೆಲ್ಲ ನೋಡೋಣ. ಭಾವನಾತ್ಮಕವಾಗಿ ಮಕ್ಕಳು ಹೆಂಗೆ ಬೆಳೀತಾರೆ ನೋಡಬೇಕು. 3ನೇದ್ದು ಮಾನಸಿಕವಾಗಿ ಹೆಂಗೆ ಬೆಳೀತಾರೆ. ಇವತ್ತಿನ ಕೊನೆಯದು ಭಾಳ ಮುಖ್ಯ ಆಗಿದೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುತ್ತೆ ನಿಮಗೆ. ಇವತ್ತಿನ ಮಕ್ಕಳಿಗೆ ಈ ಮಾನಸಿಕ ಸ್ಥಿಮತತೆ ಭಾಳ ಕಷ್ಟ ಆಗ್ತಾಯಿದೆ. ನಿಮ್ಹ್ಯಾನ್ಸ್ ಅಂತಿದೆ ಇಲ್ಲಿ, ನಾವು ಕೇಳಿದ್ದೀವಿ. ನಿಮ್ಹ್ಯಾನ್ಸ್ ವಿಜ್ಞಾನಿಗಳು ಹೇಳ್ತಾರೆ, ಈ ಕಳೆದ 5 ವರ್ಷದಲ್ಲಿ, ಈ ಕೋವಿಡ್ ಬಂದು ಹೋದ ಮೇಲೆ 5 ವರ್ಷದಲ್ಲಿ ಮಕ್ಕಳ ಮನಸ್ಸು ಎಷ್ಟು ಬದಲಾಗಿದೆ ಅಂದರೆ ಹಿಂದಿನ 25 ವರ್ಷ ಬದಲಾಗಿರಲಿಲ್ಲ ಅಷ್ಟು. ನಿಮಗೂ ಅನುಭವ ಆಗಿರಬೇಕು. ಮಕ್ಕಳು ನೋಡೋ ರೀತಿಯೇ ಬೇರೆ ಆಗಿದೆ, ಮಾತಾಡೋ ರೀತಿ ಬೇರೆ ಆಗಿದೆ. ಶಾಲೆಯಲ್ಲಿ ಟೀಚರ್ಸಿಗೆ ಗೊತ್ತಾಗಿದೆ. ಈಗ ಮಕ್ಕಳು ಹಂಗಿಲ್ಲ, ಮೊದಲಿನಂಗಿಲ್ಲ. ಮೊದಲು ಬುದ್ಧಿವಂತರು ಮುಂದಿನ ಕ್ಲಾಸಲ್ಲಿ ಕೊಡ್ತಾರೆ, ಮುಂದಿನ ಸಾಲಲ್ಲಿ ಅಷ್ಟು ಆಸಕ್ತಿಯಿಂದ ಹಿಂದೆ ಕೊಡ್ತಾರೆ. ಏನಿಲ್ಲ, ಇಲ್ಲ ಮುಂದೆ ಕೂತವ್ರು ಹಾಗೇನೆ, ಹಿಂದೆ ಕೂತವ್ರು ಹಾಗೇನೆ. ಯಾಕೆ ಹಿಂಗಾಯಿತು? ಮಾನಸಿಕ ಬದಲಾವಣೆ ಯಾಕಾಯಿತು? ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ನಾವು. ಗುರುಶೇಖರ್ ಶೇಷಾದ್ರಿ ಅಂತಿದ್ದಾರೆ, ಬಹುದೊಡ್ಡ ಮನಃಶಾಸ್ತ್ರಜ್ಞರು. ಅದು ಮಕ್ಕಳ ಮನಃಶಾಸ್ತ್ರಜ್ಞರು ನಿಮ್ಯಾನ್ಸಲ್ಲಿ. ಅವರು ಕಂಡು ಹಿಡಿದಿದ್ದಾರೆ, ಈ ಮೆಟ್ರೋ ಸಿಟೀಸ್ ಅಂತ ಏನಿದೆಯಲ್ಲ, ಬೆಂಗಳೂರು, ಬಾಂಬೆ, ದಿಲ್ಲಿ, ಕಲ್ಕತ್ತಾ, ಇಂಥ ದೊಡ್ಡ ದೊಡ್ಡ ನಗರಗಳಲ್ಲಿ 5, 6, 7ನೇ ಕ್ಲಾಸಿನ ಮಕ್ಕಳಿಗೆ ಡಿಪ್ರೆಷನ್ ಇದೆ ಅಂತ. ಡಿಪ್ರೆಷನ್ ಸಾಮಾನ್ಯವಾಗಿ ಯಾವುದೋ ಒಂದು ಹಂತಕ್ಕೆ ಆಗಬೇಕಪ್ಪ. ಪರೀಕ್ಷೆ ಫೇಲ್ ಆದೆ ಅಂತಾನೋ, ಕೆಲಸ ಸಿಗಲಿಲ್ಲ ಅಂತಾನೋ, ಆ ಹುಡುಗಿನ ಒಪ್ಕೊಳ್ಳಿಲ್ಲ ಅಂತಾನೋ, ಯಾವುದಕ್ಕೊಂದು ಡಿಪ್ರೆಷನ್ ಆಗಬೇಕು. 5ನೇ ಕ್ಲಾಸಿನ ಮಕ್ಕಳಿಗೆ ಏನು ಡಿಪ್ರೆಷನ್ ಆಗಬೇಕಾದ್ದು? ಅವ್ರು ಕಂಡು ಹಿಡಿದದ್ದು ಏನು ಗೊತ್ತಾ? ಡಿಪ್ರೆಷನ್ ಆಗೋದಕ್ಕೆ ಕಾರಣ ಫೇಸ್ಬುಕ್ ಅಂತ. ಕೆನ್ ಯು ಬಿಲೀವ್ ದ್ಯಾಟ್? ಫೇಸ್ಬುಕ್. ಆ ಮಗು ಒಂದು ಫೇಸ್ಬುಕ್ ಚಿತ್ರ ಹಾಕಿದೆ, ನನಗೆ ಫ್ರೆಂಡಿಗೆ 62 ಲೈಕ್ ಬಂದಿದೆ, ನನಗೆ 2 ಲೈಕ್ ಬಂದಿದ್ದಾವೆ ಎಂದು ದುಃಖ. ಆದರೆ ನಿಮ್ಗೆ ಗೊತ್ತಿರಬೇಕು, ಆ ವಯಸ್ಸಿನ ಮಗುಗೆ ಫೇಸ್ಬುಕ್ ಹಾಕೋ ಅಧಿಕಾರ ಇಲ್ಲ. ನಾವೇನು ಮಾಡಿದ್ವಿ ಗೊತ್ತಾ? ಮಗುಗೆ ಬೇಕಲ್ಲ ಅಂತ ನಾನೇ ಅಕೌಂಟ್ ಓಪನ್ ಮಾಡಿ ಮಗು ಕೊಡ್ತೇನೆ. ನಾಳೆ ಮಗು ಮೊಬೈಲೇ ಬಿಡಲ್ಲ.
ಅದು ಹೇಳ್ತಿದ್ದೀನಿ, ಮಾನಸಿಕವಾಗಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಮಕ್ಕಳಿಗೀಗ ಫೇಸ್ಬುಕ್ಕಲ್ಲಿ ಲೈಕ್ ಬರಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಹುಡುಗರಿದ್ದಾರೆ. ಈ ಹುಡುಗರು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮನಸ್ಸು ಒಂಥರ ಕುದ್ದು ಹೋಗುತ್ತೆ ನನಗೆ. SSLCಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅಮ್ಮ ಒಂದು ಬೈದರು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು. ತುಂಬ ನಾನು ಬೇಕಾದವರು ತಮ್ಮ ಗುರುತಿನವರೊಬ್ಬರು ಎಂಥ ಒಳ್ಳೆ ಹುಡುಗಿ, 9ನೇ ಕ್ಲಾಸ್ ಓದ್ತದೆ, ತುಂಬ ಚಂದದ ಹುಡುಗಿ, ಹಾಡ್ತಾಳೆ, ತುಂಬ ಚೆನ್ನಾಗಿ ಹಾಡ್ತಾಳೆ. ಎದೆ ತುಂಬಿ ಹಾಡಿದ್ದನ್ನು ಕಾರ್ಯಕ್ರಮದಲ್ಲಿ ಫೈನಲಿ ಬಂದು ಹುಡುಗಿ. ಅದು ಅಭ್ಯಾಸದಲ್ಲಿ 95% ಮಾರ್ಕ್ಸು, ಎಲ್ಲ ಚೆಂದ. ಪರೀಕ್ಷೆ ಇದೆ ಮರುದಿವಸ ಸಾಯಂಕಾಲ 6 ಗಂಟೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದಂತೆ. ಈಗ ಯಾಕಮ್ಮ ಹೋಗೋದು, ನಾಳೆ ಹೋಗು, ಈಗ ಹೋಗ್ತೀಯ, ಸಾಯಂಕಾಲ ಕತ್ತಲಾಯ್ತಲ್ಲ. ಇಲ್ಲ ನಾನು ಹೋಗಿ ಬರ್ತೀನಿ. ಬುದ್ಧಿ ಇಲ್ವ ನೀನು, ನಾಳೆ ಪರೀಕ್ಷೆ ಇಟ್ಕೊಂಡು ಹೋಗ್ತೀಯಾ, ಪರೀಕ್ಷೆ ಮುಗಿಸ್ಕೊಂಡು ಹೋಗಲ್ಲ, ನಾಳೆ ಏನಾಗ್ತದೆ ಅಂತ ಅಮ್ಮ ಒಂದಿಷ್ಟು ಜೋರಾಗಿ ಅಂದಿದ್ದಾರೆ. ಅದು ತಪ್ಪು ಅಂದದ್ದು. ಮಗು ಸರ ಅಟ್ಟ ಹತ್ತಿ ಹೋದ್ದು ಟೆರೆಸ್ ಮೇಲೆ ಹೋಗಿ 7ನೇ ಫ್ಲೋರಿಂದ ಹಾಕ್ಕೊಂಡು ಸತ್ತದು. ಅಪ್ಪ ಅಮ್ಮ ಕೇಳ್ತಾರೆ, ಏನು ಮಾಡಿದ್ದೀವಿ ಸರ್ ತಪ್ಪು, ನಾವೇನು ತಪ್ಪು ಮಾಡಿದ್ದೀವಿ? ತಪ್ಪು ಮಾಡೋ ಪ್ರಸಂಗ ಇಲ್ಲ, ಮಗು ಮನಸ್ಸಂಗಾಗಿದೆ. ಎಷ್ಟು ನಾಜೂಕಾಗಿದೆ ಅಂದರೆ ಅದನ್ನು ಗಟ್ಟಿ ಮಾಡಬೇಕಾಗಿದೆ ನಮಗೆ. ಒಂದು ತಮಾಷೆ ಹೇಳ್ಬಿಡ್ತೀನಿ ಪ್ರಸಂಗ, ಇಲ್ಲಿ ಭಾಳ ತಮಾಷೆ ಪ್ರಸಂಗ. ಗುರುಗಳು ಹೇಳ್ತಾ ಇದ್ರು, ಅದು ಇಬ್ಬರು ಸ್ನೇಹಿತರಿದ್ದರಂತೆ. ಒಬ್ಬ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದ, ಭಾರಿ ಇಂಪಾರ್ಟೆಂಟ್, ವರ್ಷಕ್ಕೆ 10 ಲಕ್ಷ ಫೀಸ್ ಕೊಟ್ಟು ಓದ್ತಿದ್ದ ಅವನು ಇಂಟರ್ನ್ಯಾಷನಲ್. ಇನ್ನೊಬ್ಬ ಹುಡುಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದ. ಇಬ್ಬರು ಕ್ಲಾಸ್ಮೇಟ್ಸು. ಇಬ್ಬರು SSLC ಪರೀಕ್ಷೆ ಕೂತರು, ಇಬ್ಬರು ಫೇಲ್ ಆದರು. ಅವನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ 1 ಸಬ್ಜೆಕ್ಟ್ ಫೇಲ್ ಆಗಿದ್ದ, ಇವನು 5 ಸಬ್ಜೆಕ್ಟ್ ಫೇಲ್ ಆಗಿದ್ದ. ಇಬ್ಬರು ಮಾತಾಡ್ತಿದ್ರಂತೆ. ಅವ್ನು ಭಾಳ ಬೇಜಾರು ಮಾಡ್ಕೊಂಡಿದ್ದೆ ಇಂಟರ್ನ್ಯಾಷನಲ್ ಸ್ಕೂಲ್ನವನು. ಏನಪ್ಪ 1 ಸಬ್ಜೆಕ್ಟ್ ಹೋಗ್ಬಿಡ್ತು, ನಾ ಬದುಕೋದ್ರಲ್ಲಿ ಅರ್ಥ ಇಲ್ಲ, ನಾ ಆತ್ಮಹತ್ಯೆ ಮಾಡ್ಕೊತೀನಿ ಅಂದಂತೆ. ಹುಡುಗ ಖುಷಿ, ಹೌದಾ ಎಲ್ಲಿ ಹೆಂಗೆ ಅಂತ ಕೇಳಿದಂತೆ. ಏನಿಲ್ಲ, ಬೆಟ್ಟ ಹತ್ತಿ ಹೋಗ್ತೀನಿ, ಹಾರ್ಕೊಂಡ್ಬಿಡ್ತೀನಿ. ಹೌದಾ, ನಾನು ಬರ್ತೀನಿ ನಡಿ ನಿನ್ನ ಜೊತೆಗೆ. ನೀನು ಹರ್ಕೋತೀಯ? ನಾನು ಹರ್ಕೊಳ್ಳಲ್ಲ ಅಂದ. ನಾನು ಯಾಕೆ ಹರ್ಕೊಳ್ಳಿ? ಅಲ್ಲೋ ನಂದು 1 ಹೋದ್ರೆ ನಾನು ಹರ್ಕೋತಾ ಇದ್ದೀನಿ, ನೀನು 5 ಹೋಗಿದ್ದಾವಲ್ಲ ಸಬ್ಜೆಕ್ಟ್ಸು ಅಂದ. ಅವಾಗ ನಂಗೆ ಹರ್ಕೊಳ್ಳಲ್ಲ ನಾನು ಒಂದು. ಈಗ ಹರ್ಕೋತೀಯಪ್ಪ ನೀನು, ಆಯಿತಾ? ಮತ್ತೆ ಹುಟ್ಟಿ ಬರ್ತೀಯಾ? ಮತ್ತು LKG UKG ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಬರ್ಬೇಕು, ಮತ್ತೆ 10 ವರ್ಷ ಬೇಕಲ್ಲ. ನಾನು ಮುಂದಿನ ಎಕ್ಸಾಮ್ ಕೂತ್ ಪಾಸ್ ಆಗ್ತೀನಿ ಅಂದಂತ. ಈ ಮನಸ್ಸು ಗಟ್ಟಿ ಆಗ್ಬೇಕಲ್ಲ. ಒಂದು ಫೇಲ್ ಆದರೆ ಜೀವನ ಹೋಯ್ತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಕ್ಕಳಿಗೆ ನಾವು ಹೇಳಬೇಕಿದ್ದನ್ನು, ನಾನು ಸೋಲೋದು ಕಲಿಸಿಲ್ಲ ಮಕ್ಕಳಿಗೆ ನಾವು. ಒಂದು ಫೇಲ್ ಆದರೆ ಏನಾಯಿತು? ಒಂದು ಪ್ರಯತ್ನದಲ್ಲಿ ಫೇಲ್ ಆಗಿದೆಯಾ, ಜೀವನದಲ್ಲಿ ಫೇಲ್ ಆಗಿಲ್ಲ ನೀನು. ಲಕ್ಷಾಂತರ ಪ್ರಯತ್ನಗಳು ಬರ್ತಾವೆ ಜೀವನದಲ್ಲಿ. ಒಂದು ಪ್ರಯತ್ನದಲ್ಲಿ ಫೇಲ್ ಆದದ್ದು. ಒಂದ್ಸಲ ಯಾವುದೋ ಸಲ ಹೋದೆ ನಾನು, ಬಸ್ ತಪ್ಪೋಯ್ತು, ಪ್ರಾಣ ಕಳ್ಕೊತೀನಿ ನಾನು. ಬಿಡ್ರಿ, ಇನ್ನೊಂದು ಬಸ್ ಇದೆಯಲ್ಲ, ಇಲ್ವಾ? ಇನ್ನೊಂದು ಟ್ರೈನ್ ಇಲ್ವಾ? ಮತ್ತೊಂದು ದುಬೈದಲ್ಲಿ ಕೂತವ್ರು ಮತ್ತೊಂದು ಪ್ಲೇನಲ್ಲಿ ಬರೋಗ ಧೈರ್ಯ ಇದೆ ಅವರಿಗೆ ಅಂದರೆ ಮಕ್ಕಳಿಗೆ ಹೇಳಬೇಕು ನಾನು, ನೀನು ಪ್ರಯತ್ನದಲ್ಲಿ ಫೇಲ್ದ್ರೆ ಎದೆ ಉಳ್ಕೊಳ್ಳೋ ಕಾರಣ ಇಲ್ಲಪ್ಪ, ಪ್ರಯತ್ನ ಮಾಡು, ಮತ್ತೊಂದು ಪ್ರಯತ್ನ ಮಾಡು. ಅದು ಭಾಳ ಮುಖ್ಯ. ಇಷ್ಟು ಸೆನ್ಸಿಟಿವ್ ಆಗಿದೆ ಅವ್ರ ಮಕ್ಕಳು, ಅದು ನೋಡಬೇಕಾಗಿದೆ. ಇನ್ನೊಂದು, ನಾನು ಚೆನ್ನಾಗಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ಇನ್ನೇನೇನು ಹಾದಿಗಳಿದ್ದಾವೆ ನಮಗೆ, ಏನೇನು ಪ್ರಯತ್ನಗಳನ್ನು ಮಾಡಬಹುದು ಅನ್ನೋದಕ್ಕೆ ಕೆಲವು ರೂಪರೇಷೆಗಳನ್ನು 2 ದಿವಸದಲ್ಲಿ ತಗೊಳ್ಳೋಣ. 3ನೇದು, ಶಾಲೆ ಮತ್ತು ಮನೆ 2ರ ಸಂಬಂಧ ಹೇಗಿರಬೇಕು. ಪಾಲಕರಾದವರು ಶಾಲೆಗೆ ಹೋಗಿ ತಪಾಸ್ ಮಾಡಬೇಕು, ಹೇಗೆ ಮಾಡ್ತಾನೆ ಮಗ, ಓದ್ತಾನೆ ಇಲ್ಲ. ಒಂದು ಪ್ರಶ್ನೆ ಕೇಳ್ತೀನಿ, ಹೊರಟ ಪ್ರಶ್ನೆ, ನಾನು ಈ ಶಾಲೆ ಇದ್ದವನು, ಅದಕ್ಕೆ ನೀವು ಕೇಳಬೇಕು ಅಂತ ಹೇಳೋದು ನಂದಿದೆ. ಒಂದು ಅಂಗಡಿಗೆ ಹೋಗ್ತೀರಿ, ಬಾಳೆಹಣ್ಣು ತೊಗೊಂಬರ್ಬೇಕು ಅಂತ ಹೋಗ್ತೀರಿ. ಸ್ವಲ್ಪ ಬಾಳೆಹಣ್ಣು ಕಪ್ಪಾಗಿದ್ರೆ ತೊಗೋತೀರಾ? ಬಾರ್ಗೇನ್ ಮಾಡ್ತೀರಿ, ಯಾಕಪ್ಪ ಕಮ್ಮಿ ಮಾಡು, ರೇಟ್ ಕಮ್ಮಿ ಮಾಡು. ಚೌಕಾಶಿ ಮಾಡಿದ ಮೇಲೆ ಕೂಡ ಕಮ್ಮಿ ಮಾಡಿದ್ದೀನಿ ರೇಟು ಅಂತೇಳಿ ಕೊಳತು ಬಾಳೆಹಣ್ಣು ತೊಗೊಂಬರ್ತೀರಾ ನೀವು? ಅದು ಬೇಡ ಇದು ಕೊಡು, ಅದು ಬೇಡ ಇದು ಕೊಡು ಅಂತೀವಿ. ನಾನು ನೋಡಿದ್ದೀನಿ, ಕೆಲವು ಟೊಮ್ಯಾಟೊ ತೊಗೋಬೇಕಾದ್ರೂ ಹುಡುಕ್ತಾರೆ, ಹುಡುಕಲ್ವ? ಆರಿಸಿ ರಾಶಿ ಆರಿಸ್ಕೋತೀವಿ. ಅಂದರೆ ಐ ವಾಂಟ್ ದ ಬೆಸ್ಟ್. ನೀವು ಟೊಮ್ಯಾಟೊ ಆರಿಸಿ ಒಂದು ದಿವಸದಲ್ಲಿ ತಿಂದು ಮುಗಿಸುವಂಥ ಟೊಮ್ಯಾಟೊಗೂ ಹಾಗೆ ಆಯ್ಕೆ ಮಾಡ್ಕೋತಿರ್ಬೇಕಾದ್ರೆ ನಿಮ್ಮ ಅತ್ಯಂತ ಮುಖ್ಯವಾದ ಆಸ್ತಿ ಯಾವುದು ಗೊತ್ತಾ? ನಿಮ್ಮ ಮಗು. ಅದೇ ಶಾಲೆಯಲ್ಲಿದೆ. ಬಂದು ಕೇಳಬೇಕು ನೀವು 3 ತಿಂಗಳಿಗೊಮ್ಮೆ, ಏನಾಯ್ತು ನನ್ನ ಮಗು, ಹೇಗೆ ಓದ್ತಾನೆ, ಏನು ತಪ್ಪಾಯ್ತು ಅಂದ್ರೆ ಬೇಕು ಅವನಿಗೇನಾದ್ರು. ಇದನ್ನು ಮಾಡಬೇಕಾದ್ರೆ ಈ ಸಂಬಂಧ ಹೇಗಿರಬೇಕು ಅದ್ರ ಬಗ್ಗೆ ನೋಡೋಣ. ಕೊನೆಯದಾಗಿ, ಪಾಲಕತ್ವ ಭಾರ ಅಲ್ಲ, ಅದೊಂದು ದೊಡ್ಡ ಭಾರ ಅಲ್ಲ, ಸಂತೋಷ. ಅದು ಮಗುನ ಬೆಳೆಯೋದು ನೋಡೋದೇ ಸಂತೋಷ ಅಲ್ವಾ? ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಿರ್ತೀನಿ, 5 ವರ್ಷ ತನಕ ಮಕ್ಕಳು ಕಣ್ಣು ತೆಗಿಬೇಡ್ರಿ. ಹುಟ್ಟಿದಾಗಿಂದ 5 ವರ್ಷ ಬೆಳೆಯೋ ತನಕನೂ ದಿನ ಬೆಳೀತಾವೆ ಮಕ್ಕಳು. ಎಷ್ಟು ಚಂದ ಗೊತ್ತಾ? ನೀವೆಲ್ಲರೂ ಹೇಳಿ, ಸಂತೋಷ ಪಟ್ಟಿದ್ದೀರಿ ಇಲ್ಲೋ, 11ನೇ ತಿಂಗಳಾದ್ಮೇಲೆ ಮಗು ನಿಧಾನಕ್ಕೆ ನಿಲ್ಲೋಕೆ ಶುರು ಆಗುತ್ತೆ. ಬೆರಗು, ಅದಕ್ಕೆ ಬೆರಗು. ಇಷ್ಟೇ ಪುಟ್ಟ ಪಾತ್ಮೇಲೆ ಇಡೀ ದೇಹ ನಿಂತ್ಕೊಳ್ಳುತ್ತಲ್ಲ, ಆಶ್ಚರ್ಯ ಅಲ್ವಾ? ಅದಕ್ಕೆ ಮೊದಲು ಗೊತ್ತಿಲ್ಲ, 2 ಕೈ ಅಂಬೆಗಾಲ ಹಿಡ್ಕೊಂಡು ನಡೀತಾ ಇತ್ತು, ಟಕ್ಕಂತ ನಿಂತ್ಕೊಂಡ್ಬಿಡುತ್ತೆ ಏನೋ ಹಿಡ್ಕೊಂಡು. ಏನು ಖುಷಿ ಆಗುತ್ತೆ ಗೊತ್ತಾ ಮಗುಗೆ? ಇನ್ನು ಫಸ್ಟ್ ಟೈಮ್ ಸೈಕಲ್ ಹೊಡೆದಾಗ ಹೆಂಗಾಯ್ತು ಹಾಗೆ, ಇಷ್ಟೇ ಟೈರ್ ಮೇಲೆ ಇಡೀ ದೇಹ ನಿಂತ್ಕೊಂಡು ಹೋಗ್ತಾ ಇದೆಯಲ್ಲ ಅಂತ. ಆ ಮಗು ನಡೆಯೋಕ್ಕೆ ಶುರು ಮಾಡುತ್ತೆ.
ನೀವು ಎಲ್ಲರೂ ಐ ಆಮ್ ಶ್ಯೂರ್ ಆಲ್ ಆಫ್ ಯು, ಈ ಹೊಸ ಕಾಲ ಅಂತೂ ಎಲ್ಲರೂ ವಿಡಿಯೋ ತೊಗೊಂಡೇ ಇರ್ತೀರಿ. ಫಸ್ಟ್ ಟೈಮ್ ನಡೆದದ್ದು ವಿಡಿಯೋ ತೊಗೋಬೇಕು. ಹಂಗೆ ದೃಶ್ಯ ತಪ್ಪಿಸ್ಕೋಬಾರ್ದು. ನಾಳೆ ಒಂದು ಸಲ ನಡೀತಾ ಬಿಡ್ರಿ, ಎಲ್ಲ ನಡೀತಾವೆ, ಏನು ದೊಡ್ಡದು ಅಂತ ಅನ್ನೋಂಗಿಲ್ಲ ಯಾರೂ ಅನ್ನಲ್ಲ. ಆದರೆ ಅದನ್ನು ಸಂಭ್ರಮದಿಂದ ನೋಡಬೇಕು, ಖುಷಿ ಆಗಬೇಕು. ಅದು ಭಾರ ಆಗಬಾರ್ದು. ಬಾಲಕತ್ವ ಭಾರ ಆಗಲಾರದೆ ಖುಷಿ ಆಗುವಂಗೆ ಇರಬೇಕು ಅನ್ನೋದನ್ನು ಈ ಚೌಕಾಶಿ ಮಾಡೋಣ. ಇದು 4 ದಿವಸ 3 ದಿವಸದಲ್ಲಿ ನನಗೆ ಯಾರೋ ಕೇಳಿದರು, ಬೇಕಾ ವರ್ಕ್ಶಾಪ್ ಮಾಡಬೇಕಾ ಹಿಂಗೆ ಅಲ್ವಾ? ಮಕ್ಕಳನ್ನು ಬೆಳೆಸೋದು ಸಂತೋಷನೂ ಇದೆ, ಸ್ವಲ್ಪ ಟೆನ್ಷನ್ನೂ ಆಗುತ್ತೆ. ಮಕ್ಕಳನ್ನು ಬೆಳೆಸೋದು ಖುಷಿ ಇದೆ, ಖುಷಿ ಜೊತೆ ಟೆನ್ಷನ್ನು ಇಲ್ವಾ? ಪ್ರಾಮಾಣಿಕವಾಗಿ ಹೇಳಿ. ಎಷ್ಟೋ ಸಲ ಬಂತಪ್ಪ ಶಾಲೆ ಕಳಿಸ್ಬೇಕಲ್ಲ, ನಾಳೆ ಭಾನುವಾರ ಇದ್ದರೆ ಪರವಾಗಿಲ್ಲ, ಸೋಮವಾರ ಮತ್ತೆ ಎದ್ದ ತಕ್ಷಣ ಟಿಫಿನ್ ಬಾಕ್ಸ್ ರೆಡಿ ಮಾಡು, ಲಂಚ್ ಬಾಕ್ಸ್ ರೆಡಿ ಮಾಡು, ಶುರು ಆಯ್ತಪ್ಪ ಮತ್ತೆ ಯೂನಿಫಾರ್ಮ್ ರೆಡಿ ಮಾಡಬೇಕು ಅಲ್ಲ, ಟೆನ್ಷನ್ ಆಗಲ್ವಾ? ಅಂದರೆ ಮಕ್ಕಳಿಗೆ ಜವಾಬ್ದಾರಿನೂ ಇದು ಎರಡೂ ಇದೆ. ಹೌ ಟು ಹ್ಯಾಂಡಲ್ ಎವ್ರಿ ಡೇ ಚಾಲೆಂಜಸ್ ಆ್ಯಂಡ್ ಚೇಂಜಸ್, ದಿನನಿತ್ಯ ಬದಲಾಗ್ತಿರುವಂಥ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಸೆಷನ್ಸ್ ಯಾಕೆ ಪ್ರಯೋಜನ ಆಗುತ್ತೆ ಅಂದರೆ, ನಮಗೇನೋ ಬೆಳೆಸ್ತಾ ಇದ್ದೀವಿ, ಮಕ್ಕಳನ್ನು ಹೇಗೋ ಬೆಳೆಸ್ತಾ ಇದ್ದೀವಿ. ನಿಮ್ಮ ಮನೇಲಿ ನೀವು ಕೇಳಿ ನೋಡ್ಬೇಕು, ನಿಮ್ಮ ಮನೇಲಿ ಹಿರಿಯರು ಯಾರಾದರೂ ಇದ್ದರೆ, ಅಜ್ಜಿ ಅದು ಯಾರಿದ್ದರೆ, ಅಜ್ಜಿ ನಮ್ಮನ್ನು ಹೆಂಗೆ ಬೆಳೆಸಿದ್ರಿ ನೀವು ಅಂತ ಕೇಳಿ ನೋಡಿ. ಅವರೊಂದು ಸ್ಟ್ಯಾಂಡರ್ಡ್ ಆನ್ಸರ್ ಕೊಡ್ತಾರೆ. 99% ಅದೇ ಆನ್ಸರ್ ಕೊಡೋದೆಲ್ಲರೂ. ಏನೋಪ್ಪ ಹೆಂಗೋ ಬೆಳೆದ್ಬಿಟ್ರಿ ನೀವು, ನಾವೇನು ಬೆಳೆಸಲೇ ಇಲ್ಲ ನಿಮ್ಮನ್ನು, ಹೌದಾನೆ? ಅವ್ರೇನೂ ಪ್ರಯತ್ನ ಮಾಡಲಿಲ್ಲ, ಯಾಕಂದ್ರೆ ವಾತಾವರಣ ಹಾಗಿತ್ತು ಅವಾಗ. ಎಲ್ಲ ಒಟ್ಟು ಕುಟುಂಬ, ಎಲ್ಲರೂ ಸೇರಿ ಇರೋರು. ಜಗಳ ಮೇಲೆ ತನಕ ಹೋಗ್ತಾನೆ ಇರಲಿಲ್ಲ. ಈ ಕೆಳಗಿತ್ತಲ್ಲ, ಇಲ್ಲ ಜಗಳ ಕೊಂಟು ಹಿರಿಯರ ಅಕ್ಕನೂ ಅಣ್ಣ ಇರ್ತಿದ್ರು, ಸುಮ್ಮನೆ ಕೂತ್ಕೊಳ್ಳೆ, ನಮಗೇನು ಗೊತ್ತಿಲ್ಲ, ಸುಮ್ಮನೆ ಕೂಡು ಅಂತಿದ್ರು, ಅಲ್ಲೇ ಕೂತ್ಬಿಡ್ತಿದ್ವಿ ನಾವು, ಮೇಲೆ ಹೋಗ್ತಿರ್ಲಿಲ್ಲ. ಆದರೆ ಈಗ ಹಾಗಿಲ್ಲ, ಒಟ್ಟು ಕುಟುಂಬ ಮರೆಯಾಗ್ತಾ ಇದ್ದಾವೆ ಈಗ. ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ, ಅಜ್ಜ ಅಜ್ಜಿ ಕೂಡ ಫ್ಯಾಮಿಲಿಯಲ್ಲಿ ಇಲ್ಲ, ಈಗ ಹೊರಗಿದ್ದಾರೆ. ಈ ಥರ ಬಂದಾಗ ಮಕ್ಕಳನ್ನ ಬೆಳೆಸೋದು ಹೇಗೆ, ಅವ್ರ ಮನಸ್ಸು ಹೇಗೆ ಮಾಡೋದು ಕಲ್ಕೋಬೇಕು ನಾವು. ಇದೊಂದು ಭಾಳ ಚಂದ. ಏನೋ ಒಂದು ಕೆಲಸ ಮಾಡಬೇಕು ಅಂದಿದ್ದೀರಿ ನೀವು ಮನೆಯಲ್ಲಿ, ಒಂದು ಹಬ್ಬ ಅಂತ ಇಟ್ಕೊಳ್ಳಿ. ಹಬ್ಬಕ್ಕೆ ತಯಾರಿ ಮಾಡ್ತೀರಿಲ್ಲ, ಹಬ್ಬಕ್ಕೆ ಮಾಡ್ಬೇಕಾದ್ರೆ ಯಾವತ್ತಿಂದ ಶುರು, ಏನು ಅಡುಗೆ ಏನು ಮಾಡೋದು, ಅವತ್ತು ಗೆಸ್ಟ್ ಯಾರು ಬರ್ತಾರೆ ಮನೆಗೆ, ಅವ್ರು ಇಳ್ಕೊಳ್ಳೋಕೆ ವ್ಯವಸ್ಥೆ ಏನು ಮಾಡೋದು. ಸಣ್ಣ ಕಾರ್ಯಕ್ರಮ ಆದರೂ ಪ್ಲ್ಯಾನ್ ಮಾಡ್ತೀವಲ್ಲ ನಾವು. ಒಂದು ಪ್ರವಾಸಕ್ಕೆ ಹೋಗ್ತೀವಿ, 8 ದಿವಸ ಹೋಗ್ಬೇಕಾದ್ರೆ ಯಾರು ಹೋಗ್ಬೇಕು, ಎಲ್ಲಿ ಹೋಗೋದು, ಪ್ರವಾಸ, ಬಟ್ಟೆ ಯಾವ ತೊಗೋಬೇಕು, ಶೆಕೆ ಇದೆಯೋ ಚಳಿ ಇದೆಯೋ, ಅಲ್ಲಿ ಎಲ್ಲ ವಿಚಾರ ಮಾಡಲ್ವಾ ನೀವು, ಪ್ಲ್ಯಾನ್ ಮಾಡಲ್ವಾ? ಅದಕ್ಕೆ ಪ್ಲ್ಯಾನ್ ಮಾಡೋರು ಮಕ್ಕಳನ್ನ ಬೆಳೆಸೋದಕ್ಕೆ ಪ್ಲ್ಯಾನ್ ಮಾಡೋದು ಬೇಡವಾ? ನಾವೇನು ಮಾಡಿದ್ವಿ, ಬೆಳೀತಾ ಬಿಡ್ರಿ ದಿನ ಏನು ಮಾಡೋದು, ಹಂಗಲ್ಲ. ಅದಕ್ಕೊಂದು ಪ್ಲ್ಯಾನ್ ಮಾಡಬೇಕು. ನೀವು ಎಷ್ಟು ಚಂದ, ನಮಗೊಂದು ಡೆಫಿನೇಷನ್ ಇದೆ ನಂದು, ಯುವರ್ ಪರ್ಫಾರ್ಮೆನ್ಸ್ ಈಸ್ ಜಸ್ಟ್ ಆ್ಯಸ್ ಗುಡ್ ಆ್ಯಸ್ ಯುವರ್ ಪ್ರಿಪ್ರೇಷನ್ ಅಂತ. ನೀವೆಷ್ಟು ಚೆನ್ನಾಗಿ ತಯಾರಿ ಮಾಡ್ಕೋತೀರೋ ಅಷ್ಟೇ ನಿಮಗೆ ಕೆಲಸ ಸರಿ ಆಗ್ತದೆ ಅಂತ. ಈ ಮಕ್ಕಳನ್ನ ಬೆಳೆಸೋದು ಬಹುದೊಡ್ಡ ಜವಾಬ್ದಾರಿ ಇದು. ಅದಕ್ಕೊಂದು ಪ್ಲ್ಯಾನ್ ಬೇಡವಾ ನಮಗೆ? ಆ ದಿನನಿತ್ಯದ ಪ್ಲ್ಯಾನನ್ನು ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಬರದೆ ಕೊನೆ ನಾನು, ವೈ ಶುಡ್ ಬಿ ಡಿಫರೆಂಟ್ ಫಾರ್ ಪೇರೆಂಟಿಂಗ್, ಆಫನ್ ಡಿಸ್ಕ್ರೈಬ್ಡ್ ಆಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ. ಸಣ್ಣ ಕೆಲಕ್ಕೆ ಚಂದ ಪ್ಲ್ಯಾನ್ ಮಾಡ್ಕೋತೀವಿ ನಾವು. ಈ ಸಾಯಂಕಾಲ 6 ಗಂಟೆಗೆ ಬರಬೇಕು ಅಂದ್ರೆ ಪ್ಲ್ಯಾನ್ ಮಾಡ್ಕೊಂಬಂದ್ರೆ ಇಲ್ಲ ತಾನೆ, ಏನೋ ಕೆಲಸ ಇತ್ತು, ಅತ್ಯಂತ ಪ್ರಿಯವಾದ ಸೀರಿಯಲ್ ಇತ್ತು, ಅದನ್ನು ಬಿಟ್ಟು ಬಂದಿದ್ದೀವಿ ನಾವು ಅಲ್ವಾ? ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ಮಗು ಬೆಳೆಯೋದಕ್ಕೆ ಚೆನ್ನಾಗಿ ಪ್ಲ್ಯಾನ್ ಮಾಡಬೇಕಲ್ಲ ನಾನು. ಅದಕ್ಕೋಸ್ಕರ ಸೆಷನ್ನಲ್ಲಿ ಕೆಲವು ಹೇಳ್ಕೊಡ್ತಾರೆ ಹೇಗೆ ಮಾಡಬೇಕು ಅಂತ ಮಾಡ್ತಾರೆ. ಇದು ಬಹಳ ಚೆಂದ ಇದೆ ವಿಡಿಯೋ, ಇದು ದಯವಿಟ್ಟು ಗಮನಿಸಿ. ನಿಮ್ಮ ಅತ್ಯಂತ ಪ್ರೀತಿ ಸ್ನೇಹಿತರು ಯಾರು? ಸಣ್ಣ ವಿಡಿಯೋ ಇದೆ. Play it again. Can you play it again? ಜಸ್ಟ್ ನೋಡಿ, ಅವ್ನು ಕೇಳ್ತಾನೆ, ಪುಟ್ಟ ಮಗುಗೆ ನಿನ್ನ ಗರ್ಲ್ ಫ್ರೆಂಡ್ ಇದ್ದಾಳ ಅಂತ ಕೇಳ್ತಾನೆ. ಆ ಮಗು ಹೌದು ಇದ್ದಾರೆ ಅಂತಾನೆ. ಯಾರು ನಿನ್ನ ಗರ್ಲ್ ಫ್ರೆಂಡ್ ಅಂದರೆ ಮೈ ಮಾಮ್ ಅಂತ ಹೇಳ್ತಾನೆ. ಇದಕ್ಕಿಂತ ಬೇರೆ ಖುಷಿ ಬೇಕೇನ್ರಿ ಅಮ್ಮನಿಗೆ? ಇದಕ್ಕಿಂತ ಹೆಚ್ಚಾಗಿ ನನ್ನ ಅತ್ಯಂತ ಪ್ರೀತಿ. ನಮ್ಮ ಮಾಸ್ತಿ ಕೇಳಿದ್ರಂತ ಯಾರೋ, ಸರ್ ನೀವೆಲ್ಲ ICS ಅಲ್ಲಿ ಆಗ್ಬಿಟ್ಟವರು, ದೊಡ್ಡ ಪರೀಕ್ಷೆ ಪಾಸ್ ಆದವರು, ದಿವಾಂಡ್ರಿಗೆ ತುಂಬ ಹತ್ತಿರ ಆಗಿದ್ರಿ, ಮೈಸೂರು ಸರ್ಕಾರ ದೊಡ್ಡ ಎತ್ತರದಲ್ಲಿದ್ದಿರಿ, ಸಾಕಷ್ಟು ಜನ ಹುಡುಗಿಯರ ಸಂಪರ್ಕ ಬಂದಿರಬೇಕಲ್ಲ ನಿಮಗೆ ಅಂತ ಕೇಳಿದ್ರಂತೆ. ಓ ಸಾಕಷ್ಟು ಜನ ಇದ್ದರು, ನನ್ನ ಸ್ನೇಹಿತರಿದ್ದರು ಅಂತ ಹೇಳಿದ್ರಂತ. ಮಾಸ್ತಿ ಮಡಿವಂತ ಮನುಷ್ಯ ಅಂತ ಹೆಸರು. ಏನು ರೀ ಮಾಸ್ತಿಯವ್ರಿಗೆ ಅಷ್ಟೊಂದು ಜನ ಹೆಂಗಸರ ಪರಿಚಯ ಇತ್ತಂತೆ? ಹೌದಾ, ಯಾರ್ಯಾರು? ನಿಮ್ಗೆ ಗೊತ್ತಿಲ್ಲ, ಭಾಳ ಜನ. ನಮ್ಮ ಅಜ್ಜಿ ಮೊದಲು, ಆಮೇಲೆ ನಮ್ಮಮ್ಮ, ನನ್ನ ಹೆಂಡತಿ, ನನ್ನ ಮಗಳು, ಈಗ ಮೊಮ್ಮಗಳು, ಇವರೆಲ್ಲ ನನ್ನ ಫ್ರೆಂಡ್ಸು.
ಏಕ್ದಮ್ ಚಿತ್ರ ಬದಲಾಗಲ್ವಾ? ಅವ್ರಿಗಿಂತ ಹೆಚ್ಚು ಸ್ನೇಹಿತರು ಯಾರ್ಯಾರಿಗೆ ಸಾಧ್ಯ ಇದೆ? ಆ ಪುಟ್ಟ ಮಗು ಹೇಳುತ್ತೆ, ಕಣ್ಣು ನೋಡ್ರಿ ಹೆಂಗಿದೆ ಅದು ಹೇಳುತ್ತೆ, ಅಮ್ಮನೇ ನನ್ನ ಬೆಸ್ಟ್ ಫ್ರೆಂಡ್. ಇದು ಹೇಳಿದಾಗ ಅಮ್ಮನ ಮನಸ್ಸು ಬೆರೆಯಲ್ವಾ? ಅದ್ಭುತ ಅನಿಸಲ್ವಾ ಅದು? ಹಾಗೆ ಮಾಡಬೇಕಾದ್ರೆ ನಾನೇನು ಮಾಡಬೇಕು? ಕೆಲವೊಂದು ನಂಬಿಕೆಗಳಿದ್ದಾವೆ ನಮಗೆ. ಈ ಪೇರೆಂಟಲ್ ಟ್ರೈನಿಂಗ್ ಬೇಕಾ ನಮಗೆ? ವರ್ಕ್ಶಾಪ್ ಬೇಕಾ? ಪರ್ಸೆಪ್ಷನ್ಸ್ ಅಂದರೆ ನಮ್ಮ ಮನೋಧರ್ಮ. ಕೆಲವು ವಿಚಾರ ನಮಗಿದ್ದಾವೆ, ಅವು ಹಾಕ್ಕೊಂಡಿದ್ದೀನಿ. ನಿಮ್ಮಲ್ಲಿ ಮನಸ್ಸು ಇರ್ಬೋದು, ಅದಕ್ಕೆ ಹಾಕ್ಬಿಟ್ಟಿದ್ದೀನಿ. ಮೊದಲೇದು, ಪೀಪಲ್ ಹ್ಯಾವ್ ಬಿನ್ ರೇಸಿಂಗ್ ಚಿಲ್ಡ್ರನ್ ಫಾರ್ ಜನರೇಷನ್ಸ್ ಟುಗೆದರ್ ಆ್ಯಂಡ್ ನೆವರ್ ರಿಕ್ವೈರ್ಡ್ ಎನಿ ಕ್ಲಾಸಸ್. ನಮ್ಮ ಅಜ್ಜಿ ಮುತ್ತಜ್ಜಿ ಎಲ್ಲ ಇಲ್ಲೇನ್ರಿ? ಅವ್ರ ಕ್ಲಾಸ್ಗೆ ಹೋಗಿದ್ರ ಮಕ್ಕಳನ್ನ ಹೆಂಗೆ ಬೆಳೆಸೋದು ಅಂತ ಕೇಳೋದಕ್ಕೆ? ನಮ್ಗೆ ಯಾಕ್ರಿ ಕ್ಲಾಸ್ ಬೇಕಿದು? ಬಂದವ್ರು ಹೇಳ್ಬೋದು, ಬರದೇ ಇದ್ದವ್ರು ಹೇಳ್ಬೋದು. ಹುಚ್ಚಿಡ್ತೇನ್ರಿ, ಕ್ಲಾಸಿಗೆ ಮಕ್ಕಳು ಬೆಳೀತಾರೆ. ಅವ್ರೇನು ಹೇಳ್ತಾರೆ? ಅವರು ಮಕ್ಕಳು ಬೆಳೆಸೋಕೆ ಕ್ಲಾಸಿಗೆ ಹೋಗ್ತಾರೆ ಯಾರಾದರೂ ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಬರ್ತಿದ್ದೀನಿ ನಾನೇ. ಇವತ್ತಿನ ಸಮಾಜ ಹಿಂದೆ ಇದ್ದಂಗೆ ಇಲ್ಲ. ನಾವು ಅಜ್ಜ ಅಜ್ಜಿ ಕಾಲದಲ್ಲಿ ನಾವಿದ್ದಾಗ ಪರಿಸ್ಥಿತಿ ಹೇಗಿತ್ತು ಅಂದರೆ, ಪುಸ್ತಕ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮಗೆ. ಟಿ ವಿ ಕೂಡ ಇರಲಿಲ್ಲ, ರೇಡಿಯೋ ಒಂದೇ ಇತ್ತು. ಅದು ವರ್ಕ್ ಆದ್ರೆ ಆಯಿತು, ಇದರಿಲ್ಲ. ಹಾಗಿದ್ದಾಗ ಏನಾಗ್ತಿತ್ತು? ಮಾತಿನ ಮೂಲಕನೇ, ಸಂಪರ್ಕದ ಮೂಲಕನೇ ಬದುಕಬೇಕಾಗಿತ್ತು. ಮತ್ತು ಇನ್ನೊಂದು ಬಹಳ ಮುಖ್ಯ ಆಗಿತ್ತು ಸ್ನೇಹಿತರೆ, ಗಮನಿಸಬೇಕಾದದ್ದು, ಜೀವನದಲ್ಲಿ ಪದರಗಳು ಜಾಸ್ತಿ ಇರಲಿಲ್ಲ. ಎಲ್ಲರೂ ಒಂದೇ ಥರನೇ ಇದ್ವಿ. ಯಾರು ವಿಶೇಷ ಭಾಳ ಶ್ರೀಮಂತರು ಅಂದ್ರೆ ಏನಿರಲಿಲ್ಲ, ಒಂದೇ ಥರ ಇದ್ರು. ಅವರೆಲ್ಲ ಭಾಳ ಡಿಫ್ರೆನ್ಸ್ ಇರಲಿಲ್ಲ. ನಾನು ನೆನಪಿದೆ, ನಮ್ಮ ಊರಲ್ಲಿ ಹಳ್ಳಿಯಲ್ಲಿ ದೇಶಪಾಂಡೆ ಅಂತ ಫ್ಯಾಮಿಲಿ ಅದು, ಜಮೀನ್ದಾರ್. ಆಗಿನ ಚೀಫ್ ಮಿನಿಸ್ಟರ್ ಆಗಿದ್ದಂಥ SR ಕಂಠಿಯವರು, ನನ್ನ ಮಗು ನೆನಪಿದೆ ನಾನು ಚೆನ್ನಾಗಿ, ನಮ್ಮ ಮನೆಗೆ ಬಂದಿದ್ರು. ಅಲ್ಲಿ ಹೋಟೆಲ್ ಅಂತ ಇರಲಿಲ್ಲ ಮೊದಲು ಯಾವುದು. ಯಾರು ಬಂದರೂ ಒಬ್ರು ಮನೆಗೆ ಹೋಗಬೇಕು. ನಮ್ಮ ಮನೆಗೆ ಬಂದರು ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್. ಮನೆಗೆ ಬಂದು ಟೋಪಿ ತೆಗೆದು ಅಲ್ಲಿ ಊಟಕ್ಕೆ ಹಾಕಿ, ಕೋಟ್ ತೆಗೆದು ಹಾಕಿ, ಕೈ ಕಾಲು ತೊಳ್ಕೊಂಡು ನೆಲದ ಮೇಲೆ ಸಾರು ಹಿಡಿದು ನಮ್ಮ ಮಾವನ ಜೊತೆ ಊಟ ಮಾಡಿ ಹೋದ್ರು. ಇದು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಹಾಗೆ ಇತ್ತು ಅವಾಗ. ಅವ್ರ ಮನೇಲೂ ಜೋಳದ ರೊಟ್ಟಿ, ಇವ್ರ ಮನೇಲಿ ಜೋಳದ ರೊಟ್ಟಿ, ಅವ್ರ ಮನೇಲೂ ರಾಗಿ ಮುದ್ದೆ, ಇವ್ರ ಮನೇಲೂ ರಾಗಿ ಮುದ್ದೆ. ಅಂತರ ಜಾಸ್ತಿ ಇರಲಿಲ್ಲ. ಇವತ್ತು ಹೇಗಾಗಿದೆ ಗೊತ್ತಾ? ನೀವು ಗಂಡ ಹೆಂಡತಿ 2 ಮಕ್ಕಳು ಒಂದು ಹೋಟೆಲಿಗೆ ಹೋದರೆ ನಿಮ್ಗೊಂದು ಪುಸ್ತಕ ಕೊಡ್ತಾರೆ. ಅವರು ಒಂದು 50 ಪೇಜಿನ ಪುಸ್ತಕ ಕೊಡ್ತಾರೆ, ಮೆನ್ಯೂ ಕಾರ್ಡ್ ಅಂತ ಕೊಡ್ತಾರೆ, ಏನೇನಿದೆ ಇಲ್ಲಿ ಅಂತ. ನಾನಂತೂ ಎಂದು ಪ್ರಾಣ ಹೋದ್ರೂ ಬಿಟ್ಟಲ್ಲ ಅದನ್ನು. ಮುಟ್ಟಿದ್ರೆ ಬಿಡೋಲ್ಲ, ನಾನು ಓದ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ನಮ್ಮ ಮನೇಲಿ ಈ ಓದ್ತೀಯ ಮಾರ, ಆರ್ಡರ್ ಕೊಡಲ್ಲ ನೀನು ಅಂತಾರೆ. ಹೆಸರು ಚಂದ ಇರ್ತಾವ್ರಿ, ಪಲ್ಯ ಹೆಸರು ಭಾಳ ಚಂದ ಇರ್ತದೆ, ಏನೇನೋ ತೋರುತ್ತೆ. ಅದು ನೋಡ್ಬೇಕು ಅನ್ಸುತ್ತೆ. ನೀವು ದಯವಿಟ್ಟು ನೋಡಿ, 4 ಜನ ಹೋದ್ರೆ 4 ಒಂದೇ ಐಟಮ್ ತೊಗೊಂಡಿದ್ದಾರೆ ಎಂದಾದ್ರು? 4 ಜನ ಬೇರೆ ಬೇರೆ. ನಾನು ಕುಲ್ಚಾ ಬೇಡ, ರೋಟಿ ಬೇಕು ಅಂತ ಅವನಂತಾನೆ, ಇವನೊಂದೇನೋ ಬೇಕು ಅಂತಾನೆ, ನನಗೆ ಜೀರಾ ರೈಸ್ ಬೇಕು ಅಂತ ಅವನಂತಾನೆ, ಆ ಪಲ್ಯ ಬೇಕು ಅಂತ ಇವನಂತಾನೆ. ಒಂದೇ 4 ಜನ ಮನೆಗೆ ಒಂದು ಊಟಕ್ಕೆ ಹೋದ್ರೆ 4 ಥರ ಬೇರೆ ತಗೋತೀವಿ ನಾವು. ಅಷ್ಟು ಭಿನ್ನತೆ ಬಂದ್ಬಿಟ್ಟಿದೆ ಈಗ. ಮತ್ತು ಇನ್ನೊಂದು ಸಮಾಜ ಎಷ್ಟು ಬದಲಿಯಾಗಿದೆ ಅಂದರೆ, ಈಗ ಮೊಬೈಲ್ ಇದೆ, TV ಇದೆ, ಟ್ಯಾಬ್ ಇದೆ. ಜಗತ್ತು ಆಗ್ತಿರೋ ತಕ್ಷಣ ಕಾಣಿಸುತ್ತೆ, ಆ ಕ್ಷಣಕ್ಕೆ ಕಾಣಿಸುತ್ತೆ ನಿಮಗೆ. ಅದೇನು ಇರಲಿಲ್ಲ ಮೊದಲು. ನನಗೆ ನಾನು ನೆನಪಿದೆ, 1962 May 24th ಅಲ್ಲ, May 27th ನೆಹರು ತೀರ್ಕೊಂಡು. ನಾ ಪುಟ್ಟ ಹುಡುಗ, ಅವಾಗ 10 ವರ್ಷ ಇರ್ಬೇಕು ನನಗೆ. ನಮ್ಮ ಸೋದರ ಮಾವ ಜೋರಾಗಿ ಅಳ್ತಾ ಇದ್ದ. ಅವನ ಹತ್ತದ್ದೇ ನೋಡಿರಲಿಲ್ಲ. ಯಾಕೆ ಹತ್ತಿ ಅಂತ? ಈಗ ಸುದ್ದಿ ಬಂತಪ್ಪ, ನೆಹರು ಹೋಗ್ಬಿಟ್ರಂತೆ. ಅಂದ್ರೆ ಕನೆಕ್ಟಿವಿಟಿ ಹೇಗಿತ್ತು ಅಂತಃಕರಣ ಅಂದರೆ, TV ಇಲ್ಲ ಅವಾಗ, ರೇಡಿಯೋ ಯಾವುದೋ ಒಂದು ಹಿಂಗೆ ಅಲ್ಗಾಡ್ಸಿ ಇಟ್ಕೋಬೇಕು, ಅದನ್ನು ಹಾಗೆ ಇಟ್ಕೊಳ್ಳೋದು. ಸುದ್ದಿ ಬಂತು ಮಧ್ಯಾಹ್ನ 2:15 ತೀರ್ಕೊಂಡ್ರು ಅಂತ. ನಮ್ಮ ಸೋದರ ಮಾವು ಬಿಕ್ಕಿ ಅಳ್ತಾನೆ, ನೆಹರು ಹೋಗ್ಬಿಟ್ರು ಅಂತ. ಅಂದರೆ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಅವರ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತು. ದೇಶ ಕೂಡ ಒಂದಾಗಿತ್ತು, ಪರಿವಾರ ಒಂದಾಗಿತ್ತು. ಸಂಬಂಧಿಕರ ಮನೇಲಿ ಯಾರಾದರೂ ತೀರ್ಕೊಂಡಿರ್ತಾರೆ, ಮಗು ಹುಟ್ಟಿದ್ರೆ ತಕ್ಷಣ ಎಲ್ಲರೂ ಹೋಗ್ತಿದ್ರು. ನೆನಪಿದೆಯಾ? ಒಂದು ಮದುವೆಗೆ ಅಂದರೆ ಒಂದು ಸಂಭ್ರಮ, ಎಲ್ಲರೂ ಹೋಗೋದು. ಈಗ ಹಂಗಿಲ್ಲ. ಈಗ ವಾತಾವರಣ ಚೇಂಜ್ ಆಗಿದೆ. ಈಗ ಯೂನಿಟ್ರಿ ಫ್ಯಾಮಿಲೀಸ್ ಆಗಿದ್ದಾವೆ. ಈಗ ಟೆಕ್ನಾಲಜಿ ಬೇರೆ ಬಂದ್ಬಿಟ್ಟು ನಮ್ಮ ಟ್ರೆಡಿಷ್ನಲ್ ಸ್ಟ್ರಕ್ಚರ್ಸ್ ಇದೆ. ಈಗ ನಿಮ್ಮಲ್ಲಿ ನಾನು ದಯವಿಟ್ಟು ವಿನಂತಿ ಮಾಡ್ತೀನಿ, ಪ್ರಾಮಾಣಿಕವಾಗಿ ವಿಚಾರ ಮಾಡಿ. ನಿಮ್ಮ ಮನೇಲಿ ಹಬ್ಬ ಬಂದಾಗ, ದೀಪಾವಳಿ ಬಂತು ಅಥವಾ ಯಾವುದೋ ಒಂದು ದೊಡ್ಡ ಹಬ್ಬ, ದಸರಾ ಬಂತು ಹಬ್ಬ, ನಿಮ್ಮ ಮನೇಲಿ ಅತ್ಯಂತ ಚುರುಕಾಗಿ ಕೆಲಸ ಮಾಡೋರು ಯಾರು ಹೇಳಿ? ನಿಮ್ಮಲ್ಲಿ ಹಿರಿಯರು ವಯಸ್ಸಾದವರು ಜಾಸ್ತಿ ಎದ್ದು ಓಡಾಡ್ತಾರೆ. ಅಜ್ಜಿ ಅತ್ತೆ ಅವರೇ ಓಡಾಡೋದು ಜಾಸ್ತಿ. ಮತ್ತು ನೀವೇ ಹಿರಿಯರಲ್ಲಿ ನೀವೇ ಓಡಾಡಬೇಕು. ಮಕ್ಕಳು ಬಿಡಮ್ಮ, ಹಬ್ಬ ಸೂಟಿ ಇದೆ, ರಜೆ ಇದೆ, ಮಲ್ಕೋತೀನಿ ಬಿಡು 9 ತನಕ ಇಲ್ವಾ? ನಮಗೆ ನೆನಪಿದೆ, ಸಣ್ಣಂದಿರ್ತಾ ಹಬ್ಬ ಅಂದ್ರೆ 3 ದಿವಸ ಮೊದಲೇ ತಯಾರಾಗಿ ಕೊಡ್ಬೇಕು ನಾವು. ಹಬ್ಬ ಇದೆ ಅಂತ. ಈಗ ಹಬ್ಬದ ವೈಭವ ಯಾರಿಗೂ ಇಲ್ಲ. ಈಗ ಎಷ್ಟರ ಮಟ್ಟಿಗೆ ಬಂದಿದ್ದು ಹಬ್ಬ ಅಲ್ವಾ? ಮನೆಯಲ್ಲಿ ಯಾಕೆ ಅಡುಗೆ ಮಾಡ್ತಿ? ಸ್ವಿಗ್ಗಿಗೆ ಹೇಳ್ಕೊಂಡು ನಾವು ಬಂದ್ಬಿಡ್ತೀವಿ.
ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಯಾವುದು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ, ಕಾಲ ಬದಲಾದಂತ ಹೇಳ್ತಾ ಇದ್ದೀನಿ. ಹೀಗಾದಾಗ ಮಕ್ಕಳಿಗೆ ಏನನ್ಸುತ್ತೆ, ಅಮ್ಮ ಇಸ್ ನಾಟ್ ದಿ ಓನ್ಲಿ ಪ್ರೊವೈಡರ್ ಇನ್ ದಿ ಹೌಸ್, ದೇರ್ ಆರ್ ಮಲ್ಟಿಪಲ್ ಪ್ರೊವೈಡರ್ಸ್. ಚಾಯ್ಸ್ ಇದೆ ನಿಮಗೆ, ಯಾವ ಹೋಟೆಲ್ ಬೇಕು ಹೇಳು, ಇಲ್ಲಿ ಕೂತಲ್ಲಿ ಆರ್ಡರ್ ಮಾಡ್ತೀನಿ ನಾನು. ಮೊದಲು ಅಮ್ಮನ ಬಿಟ್ಟರೆ ಗತಿ ಇಲ್ಲ ನನಗೆ. ಹಾಗಾಗಿ ಅಮ್ಮನ ಬಂಧನ ಬಹಳ ತುಂಬ ಹತ್ತಿರ ಆಗಿತ್ತು ನನಗೆ, ಪ್ರೀತಿ ಅದು ಹಿಡ್ಕೊಂಡಿತ್ತು. ಅಮ್ಮ ಇದ್ರೆ ಊಟ ಇಲ್ಲ ನನಗೆ. ಈಗ ಅಲ್ಲ, ಅಮ್ಮ ಬೇಕು ಅಂತಿಲ್ಲ, ಅಮ್ಮ ನೀವು ಊರಿಗೆ ಹೋಗು, ನಾ ಸ್ವಿಗ್ಗಿ ತರಿಸ್ಕೊತೇನೆ. ಹೇಗೆ ಸಂಬಂಧಗಳು ಅಳ್ಳಕ್ಕಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೇಕು. ಆದ್ದರಿಂದ ಬೇಕು. ಮತ್ತು ಇನ್ನೊಂದು, ಯಾವುದು ಮಗುಗೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ನೀವು ಗಮನಿಸ್ತಿರ್ಬೇಕು, ಒಂದು ಯಾವುದೋ ಹಂತದಲ್ಲಿ ಮಗು ಈ ಕ್ಲಾಸಿಂದ ಹೈಯರ್ ಕ್ಲಾಸಿಗೆ ಹೋದಾಗ ನಡವಳಿಕೆನೇ ಚೇಂಜ್ ಆಗಿಬಿಡುತ್ತೆ. ಗಮನಿಸಿದ್ದೀರ ತಾವು? ನಿಮ್ಮ ಮಕ್ಕಳನ್ನು ಗಮನಿಸಿ ನೋಡಿ. ತುಂಬ ವಾಚಾಳಿಯಾಗಿದ್ದಂಥ ಮಗು ಮಾತಾಡೋದು ಬಂದ್ ಮಾಡಿಬಿಡುತ್ತೆ, ಕಮ್ಮಿ ಮಾಡಿಬಿಡುತ್ತೆ. ಯಾರು ಬಂದಾಗ, ಮಕ್ಕಳು ಮನೆಗೆ ಬಂದಾಗ ಮಗು ಹಾಡು ಬರ್ತಿದ್ದ ತಾನು ಬಂದು ಅಮ್ಮ ಹಾಡ್ಲಾ ನಾನು ಅಂತ ಹಾಡುವಂಥ ಮಗು, ನಾನು ಡಾನ್ಸ್ ಮಾಡ್ಲಾ ಅಂತ ಕೇಳಿದ ಮಗು ಕೇಳಿದ್ರೆ ಹಾಡಲ್ಲ ಬರಲ್ಲ ನಾನು, ಕರಿಬೇಡ ನಾನು ಅಂತದ್ದು. ಸಡನ್ ಸ್ವಭಾವ ಚೇಂಜ್ ಆಗ್ತದೆ. ಅದು ಯಾಕಾಯ್ತು ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಹೊರಗಿಂದ ಒಂದು ಕೌನ್ಸಿಲಿಂಗ್ ಥರ ಇದ್ದಾಗ ದೇ ವಿಲ್ ಟೆಲ್ ಯು ವೈ ಇಟ್ ಹ್ಯಾಪನ್ಸ್, ಯಾಕೆ ಆಗ್ತದೆ ಅಂತ ಹೇಳ್ತಾರೆ. ಅದು ಬಹುಶಃ ನಮ್ಮನ್ನ ಮಗುನ ಹ್ಯಾಂಡಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದೇ ಪರ್ಸೆಪ್ಷನ್. ಎರಡನೇ ಪರ್ಸೆಪ್ಷನ್ ಬಹಳ ಚೆನ್ನಾಗಿದೆ. ನಮ್ಮ ಮಗು ಅವನೇ ಹೇಳೋದಕ್ಕೆ ಹೆಂಗೆ ಬೆಳೆಸ್ಬೇಕು ಅಂತ ಅಲ್ವಾ. ಎರಡನೇದು, ಇದು ಅವರ್ ಚೈಲ್ಡ್, ಹೂ ಕ್ಯಾನ್ ಸಮನ್ ಟೆಲ್ ಮೀ. ಅವ್ರೇನು ಹೇಳೋದು ನಮಗೆ, ನಮ್ಗೆ ಗೊತ್ತಿಲ್ಲ ಮಗು ಹೆಂಗೆ ಬೆಳೆಸ್ಬೇಕಂತ. ಐ ನೋ ಹೌ ಟು ಬ್ರಿಂಗ್ ಅಪ್ ಮೈ ಚೈಲ್ಡ್ ಅನ್ಕೊಂಡಿದ್ದೆ ನಾನು, ಅದ್ರ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ನನ್ನ ಕಡೆ ಬಂದರು, ಕೌನ್ಸಿಲಿಂಗ್ ಮಾಡ್ತೇವೆ ಸರ್ ನಮ್ಮ ಮಗನಿಗೆ ಅಂತ ಕೇಳಿದರು. ಏನಾಗಿದೆ ಅವನಿಗೆ ಅಂತ ಕೇಳಿದೆ. ಏನು ಸರ್ ತಿರುಗಿ ಮಾತಾಡ್ತಾನೆ, ಒಡ್ಡೊಡ್ರಂಗೆ ಅಪ್ಪನಿಗೆ ಬೈತಾನೆ, ತಿರುಗಿ ಬೈತಾನೆ. ಎಷ್ಟು ವಯಸ್ಸು ಅವನಿಗೆ ಅಂತ ಕೇಳಿದೆ. 32 ಸರ್ ಅಂದರು. ನಾ ಇದು ಸ್ವಲ್ಪ ಲೇಟ್ ಆಯಿತು, 3-2ಕ್ಕೆ ಮಾಡಿಸ್ಬೇಕಾಗಿತ್ತು, ಅದನ್ನು 32ಕ್ಕೆ ಬಂದಿದ್ದೀನಿ ಅಂದರೆ ಅವ್ನು ಗೊತ್ತಾಗಿಲ್ಲ 32 ತನಕ ಹೊರಟಿದ್ದಾನೆ ಅವನು ಅಂತ. ಯಾವಾಗ ಒಂದ್ಸಲ ಅಂದಾಗ ಅತಿ ವಿಚಿತ್ರ ಆದಾಗ ಸ್ವಭಾವ ನಾವು ಬಂದ್ಬಿಡ್ತೀವಿ. ಡಾಕ್ಟರ್ ಕಡೆ ಹೋಗೋದು, ಸರ್ ದಯವಿಟ್ಟು ಹೇಳ, ಈಗ 21ನೇ ಶತಮಾನದಲ್ಲಿ ದೊಡ್ಡ ಒಳ್ಳೆ ಬಿಸ್ನೆಸ್ ಇರೋದೇ ಸೈಕಾಲಜಿಸ್ಟ್ಗೆ. ತುಂಬ ಅವಶ್ಯಕತೆ ಇದೆ. ದೊಡ್ಡವರು ಸಣ್ಣವರು ಎಲ್ಲರೂ ಹಾಗೇನೆ ಟೆನ್ಷನ್ ಅಲ್ಲಿದ್ದೀವಿ. ಆಗ ಮಗುನ ಬೆಳೆಸೋದು ಹೇಗೆ ನಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀವಲ್ಲ, ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಬೇರೆ ಬೇರೆ ದಾರಿಗಳಿದ್ದಾವೆ ಮಗುನ ಹ್ಯಾಂಡಲ್ ಮಾಡೋದಕ್ಕೆ. ನಾವು ಒಂದೇ ರೀತಿ, ನೀವು ಹ್ಯಾಂಡಲ್ ಮಾಡೋದು ಯಾವ ರೀತಿ ಹೇಳಿ ಮಗುನ? ನಿಮ್ಮ ಅಪ್ಪ ಅಮ್ಮ ಹೇಗೆ ಮಾಡಿದ್ರು ಹಾಗೆ ನೀವು ಮಕ್ಕಳಿಗೆ ಮಾಡ್ತೀರಿ. ಈ ನೀವು ಮಾತಾಡೋ ರೀತಿ ನೋಡಿ, ಮನೇಲಿ ಅಪ್ಪ ಅಮ್ಮ ಮಾತಾಡಿದ್ದೆ ಅಥವಾ ಮನೆಗೆ ಅಜ್ಜ ಅಜ್ಜಿ ಮಾತಾಡಿದ ರೀತಿನೇ ಹಂಗೆ ಮಾತಾಡ್ತೀವಿ ನಾವು. ಯಾಕಂದರೆ ಅದೇ ಮಾಡೆಲ್ ನಮ್ಮ ಮುಂದಿರೋದು. ಇನ್ನು ಬೇರೆ ಮಾಡೆಲ್ಗಳಿದ್ದಾವೆ ಅಂತ ನಮಗೆ ಗೊತ್ತಿಲ್ಲ. ಈಗ ಸೆಷನ್ಸ್ ಹೋದಾಗ ಹೇಳ್ತಾರೆ, ಇದು ಹಾದಿ ಇದೆ, ಒಂದು ಹಾದಿ ಇದೆ, ಇನ್ನೊಂದು ಹಾದಿ ಇದೆ, ಬೇರೆ ಹಾದಿ ಇದೆ ಅಂತ ಹೇಳ್ತಾರೆ. ಅದರಿಂದ ಮಾಡ್ಕೋಬೇಕು. ಮುಂದೆ ಮುಖ್ಯ ಅಂದರೆ ಸಮ್ ಐಡಿಯಾ ಕೊಡ್ತಾರೆ. ವೈಯಕ್ತಿಕವಾಗಿ ಸಮಸ್ಯೆ ಇರ್ತದೆ, ಯಾವುದೋ ಒಂದು ಮಗು ಹೀಗಿದೆ ಅಂದಾಗ ಇದನ್ನು ಹೀಗೆ ಮಾಡ್ಬೋದು. ಯಾಕಂದರೆ ನೀವು ಡಾಕ್ಟರ್ ಕಡೆ ಹೋಗಲ್ವಾ? ನೀವು ಡಾಕ್ಟರ್ ಕಡೆಯಿಂದ ನಾನು ಅಲೋಪತಿ ಡಾಕ್ಟರ್ ಹೇಳ್ತಾ ಇಲ್ಲ, ನೀವು ಇದು ಹೋಗ್ತೀರಲ್ಲ, ನೀವು ನೇಚರ್ ಕ್ಯೂರ್ಗೆ ಹೋಗ್ತೀರಿ. ನೇಚರ್ ಕ್ಯೂರ್ಗೆ ಹೋದಾಗ ಇಲ್ಲಿ ತುಂಬ ಬೆನ್ನು ನೋಯಿಸುತ್ತೆ ನನಗೆ ಅಂತ ಆ ಥರ ಇದನ್ನು ಮಾಡಿ ನೋಡಿ, ಇದನ್ನು ಮಾಡಿ, ಈ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಥ ಬೆನ್ನು 100 ಜನ ನೋಡಿದ್ದಾರೆ. ಅವ್ರು ಯಾವುದಾದ್ರೂ ಸರಿ ಅಂತ ಗೊತ್ತಿರುತ್ತೆ. ಹಾಗೆ ಕೌನ್ಸಿಲರ್ ಆದವರಿಗೆ ಯಾವ ರೀತಿ ಮಾಡಿದ್ರೆ ಮಗುನ ಸರಿ ಮಾಡ್ಬೋದು, ಯಾವ ತೊಂದರೆ ಇದ್ರೆ ಏನು ಮಾಡ್ಬೋದು ಅಂತ ಗೊತ್ತಿದೆ. ವೈದ್ಯನಿಗೆ ಹೇಗೆ ಯಾವ ರೋಗಕ್ಕೆ ಔಷಧ ಅಂತ ಗೊತ್ತಿದೆಯೋ, ಅದರಿಂದ ಗೊತ್ತಿರೋದ್ರಿಂದ ನಮ್ಮ ಮಗು ನನಗೆಲ್ಲ ಗೊತ್ತಿದೆ ಅಂತ ಅನ್ನೋದಕ್ಕಿಂತ ಮತ್ತೊಬ್ಬರ ಅಭಿಪ್ರಾಯ ಕೇಳೋದು ಭಾಷೆ ಅಂತ. ಇದು 3ನೇ ಪರ್ಸೆಪ್ಷನ್. ಅಯ್ಯೋ ಕಲಿಸ್ತಾರೇನ್ರಿ ಅಪ್ಪ ಅಮ್ಮ, ಹುಟ್ಟಿದ ಬಂದ್ಬಿಡುತ್ತೆ ಅಮ್ಮನಿಗೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಇಂಟ್ಯೂಟಿವ್ ಸ್ವಭಾವ ಗೊತ್ತಾಗಲ್ಲೇನ್ರಿ? ಆ ಹುಡುಗಿ ಮೊದಲನೇ ಸಲ ಅಮ್ಮ ಆದಾಗ ಯಾರಾದ್ರೂ ಪಾಠ ಕಲಿಸಿದ್ರ ತಾಯಿ ಆಗೋದು ಹೇಗೆ ಅಂತ ಗೊತ್ತಿತ್ತಲ್ಲ ಆಕೆಗೆ. ಮಗುನ ಬೆಳೆಸೋದು ಹೇಗೆ ಗೊತ್ತಿಲ್ವಾ? ಹಾಗೆ ನಮ್ಗೆ ಯಾರು ಕಲಿಸಿದ್ರು, ನಾವೇ ಕಲಿಬೇಕು ಅಂತಲ್ಲ. ಆದರೆ ಇಂಟ್ಯೂಟಿವ್ ಆಗೋದು ಆಗೋಲ್ಲ. ಈಗ ಬರೀ ನಮ್ಮ ತಿಳುವಳಿಕೆ ಗೊತ್ತಿದೆ ಅಂತ ನಡ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಥಿಂಕ್ ಇನ್ ಎ ಡಿಫ್ರೆಂಟ್ ವೇ. ಪೇರೆಂಟಿಂಗ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ, ನೀವು ಮಾಡ್ತಿರುವಂತಹ ರೀತಿಗಳಲ್ಲಿ ಏನಾದರೂ ತಪ್ಪಿದೆಯಾ, ಈ ರೀತಿಗಳಲ್ಲಿ ಹೀಗೆ ಮಾಡ್ಬೋದಾ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ. ನಾನು ಹೇಗೆ ನೀವು ಸಣ್ಣ ಸಾಮಾನು ತಗೋಕ್ರೆ 3 ಜನ ಕೇಳ್ಕೊಂಡು ಬರ್ತೀರಿ ನೀವು. ನಾನು ನೋಡಿದ್ದೀನಿ ಹುಡುಗಿನ IT ಹುಡುಗರು ಭಾಳ ಸ್ಮಾರ್ಟ್ ಇದ್ದಾರೆ ಈಗ. ಇದರಲ್ಲಿ ಯಾವುದದು ಅಮೆಝಾನಲ್ಲಿ ಕೊಂಡ್ಕೋಬೇಕಾದ್ರೂ ಕೂಡ ನೋಡ್ತಾರೆ ಸ್ಟಾರ್ ರೇಟಿಂಗ್ ಎಷ್ಟಿದೆ, ಸ್ಟಾರ್ ರೇಟಿಂಗ್ ಚೆನ್ನಾಗಿದೆಯಾ, 5 ರೇಟಿಂಗ್ ಇದೆಯಾ, 4 ಇದೆಯಾ, 3 ಇದೆಯಾ. ಯಾಕೆ ನೋಡ್ತೀರಿ ನೀವು? ಅದರ್ ಆಪ್ಷನ್ಸ್.
ಚೆನ್ನಾಗಿದೆಯಾ ಅಂತ ಸರ್ಟಿಫಿಕೇಶನ್ ತೊಗೋಬೇಕು. ಹಾಗೆ ನಾನು ಮಾಡುವಂಥ ರೀತಿ, ಮಗು ಬೆಳೆಸುವಂಥ ರೀತಿ, ಅಯ್ಯೋ ಗೊತ್ತಿದೆ ಬಿಡ್ರಿ ಅವ್ರು ಮಾಡಿದಂಗೆ ಅಪ್ಪ ಮಾಡೋದು ಮಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಆಗೋಲ್ಲ ಈಗ. ಅದಕ್ಕೋಸ್ಕರ ನನ್ನ ಮಗು ನಾನು ಬೆಳೆಸ್ತೀನಿ ಹೇಗೋ ಅಂತ ಅನ್ನೋದಕ್ಕಿಂತ ಹಾದಿ ಹೊಡ್ಕೊಳ್ಳೋದು ಒಳ್ಳೇದು, ಬೇರೆ ದಾರಿ. ಈ ಚೈಲ್ಡ್ ಈಸ್ ಡಿಫ್ರೆಂಟ್. ನೋಬಡಿ ನೋಸ್ ಅ ಬೆಟರ್ ದ್ಯಾನ್ ದ ಪೇರೆಂಟ್ಸ್. ಪ್ರತಿಯೊಂದು ಮಗುನು ಬೇರೆ ಇಲ್ಲೇನ್ರಿ, ನಮಗೆ ಗೊತ್ತಪ್ಪ ಮಗುಗೆ ಏನು ಕೊಡಬೇಕು ಅಂತ ಆಗ ಅಂದ್ಕೊಂಡಿದ್ದೀವಿ ನಾವು. ಆದರೆ ದಯವಿಟ್ಟು ತಿಳ್ಕೊಳ್ಳಿ, ಮಗು ಹೇಗೆ ಫಸ್ಟ್ ಟೈಮ್ ಇಟ್ ಗೆಟ್ಸ್ ಬರ್ತ್, ನೀವು ಕೂಡ ಮೊದಲನೇ ಸಲ ತಾಯಿ ಆಗಿದ್ದೀರಿ, ಮೊದಲನೇ ಸಲ ತಂದೆ ಆಗಿದ್ದೀರಿ. ನಿಮಗೆ ಹೊಸ ಅನುಭವ, ಹೊಸದೆಲ್ಲ ಹಳೆದಲ್ಲ ಅದು. ಸೆಕೆಂಡ್ ಚೈಲ್ಡ್ ಆದರೂ ಕೂಡ ಇಟ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಯು. ಹೊಸ ಅನುಭವ ಅದು, ಮೊದಲೇ ಅನುಭವ ಅಲ್ಲ, ಪೂರ ಬೇರೆ ಅದು. ಆದ್ದರಿಂದ ಎರಡು ಅನುಭವಗಳು ಬೇರೆ ಆದ್ದರಿಂದ, ಬೇರೆ ಮಕ್ಕಳಾದ್ದರಿಂದ ಏನಾದರೂ ದಾರಿ ಇದೆಯಾ? ಈಚ್ ಚೈಲ್ಡ್ ಈಸ್ ಡಿಫರೆಂಟ್, ಈಚ್ ಚೈಲ್ಡ್ ಈಸ್ ಟೋಟ್ಲಿ ಡಿಫರೆಂಟ್. ಹಾಗಿದ್ದಾಗ ಅದಕ್ಕೆ ಮಾಡಿದ್ದಾನೆ ಇದಕ್ಕೆ ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ, ಎಷ್ಟೋ ಕಡೆ ಗೆಳೆಯರು ಬಂದು ಹೇಳ್ತಾರೆ, ಸರ್ ಅವನು ಇದನ್ನಲ್ಲ ದೊಡ್ಡದು ಆದಮೇಲೆ 2 ವರ್ಷ ಅಂತರ ಇತ್ತು, ಅವನ ಶರ್ಟ್ ಇವನು ಕೊಟ್ಟರಾಯ್ತು, ಚೆನ್ನಾಗಿರೋ ಶರ್ಟು, ಹರಿದಿಲ್ಲ, ಗಟ್ಟಿ ಇದ್ದಾವೆ, ಅದಕ್ಕೇನು ಮಾಡೋದು, ಇವ್ನು ಹಾಕ್ಕೋತಾನೆ, ಇವನು ನಾನು ಸೆಕೆಂಡ್ ಹ್ಯಾಂಡ್ ಏನೆಲ್ಲ ನನಗೆ, ಅವನಿಗೆಲ್ಲ ಫಸ್ಟ್ ಹ್ಯಾಂಡ್ ಅದನ್ನು ಸೆಕೆಂಡ್ ಹ್ಯಾಂಡ್ ಅದನಿಗೆ. ಹಾಗೆ ಪುರುಷರು ಆಗ್ಬಿಡುತ್ತೆ. ಹೊಸ ಶರ್ಟೇ ಇದು ಯೂಸ್ ಮಾಡಿಲ್ಲ, ಅದು ನೀವು ಹೇಳ್ಬೇಕಾದ್ರೆ ಹೆಂಗೆ ಹೇಳ್ಬೇಕು ಅದನ್ನು? ನಮ್ಮ ಮನೇಲಿ ಆದದ್ದು ಎಕ್ಸಾಂಪಲ್, ನಮ್ಮ ಮನೇಲಿ 2 ಮಕ್ಕಳು, ನನಗೂ ಹಾಗೆ. ಅವ್ನು ಹೇಳಿದೆ, ನೀ ದಡ್ಡ ಸಣ್ಣವ್ ನೀನು, ಅವ್ನು ಬರೀ ಫಸ್ಟ್ ಹ್ಯಾಂಡ್ ಒಂದೇ ಸಿಗುತ್ತೆ, ನಿನಗೆ ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಎರಡೂ ಸಿಗುತ್ತೆ ನಿನಗೆ ಅಂತ. ಅದು ಹೇಳೋ ರೀತಿ ಬೇರೆ ಮಾಡ್ಬೇಕಷ್ಟೇ. ಆದ್ದರಿಂದ ಎಲ್ಲ ಮಕ್ಕಳು ಬೇರೆ ಆದ್ದರಿಂದ ಅವರು ಬೆಳೆಸುವಂಥ ರೀತಿ ಕೂಡ ಬೇರೆ ಆಗಬೇಕು. ಮೊದಲನೇ ಮಗು ಬೆಳೆಸೋಕ್ಕಾಗಲ್ಲ. ಅದರಿಂದ ಆ ರೀತಿಗಳ ಬಗ್ಗೆ ಚರ್ಚೆ ಮಾಡೋಕೆ ಕೂಡ ಸೆಷನ್ ಪ್ರಯೋಜನ ಆಗುತ್ತೆ ಅಂತ. ಒಂದು ಎಕ್ಸಾಂಪಲ್ ಬರೆದಿದ್ದೀನಿ ಅಲ್ಲಿ. ಹಳೆ ಕಾಲದಲ್ಲಿ ಮಕ್ಕಳನ್ನ ಹೊಡೆಯೋದು ಅಭ್ಯಾಸ ಇತ್ತಪ್ಪ, ಪಟ ಪಟ ಹೊಡೆಯೋದು. ಗಾದೆ ಮಾತು ಕೂಡ ಮಾಡಿಬಿಟ್ವಿ ನಾವು ಮರಾಠಿಯಲ್ಲಿ, ಚಡಿಯಾಯಿ ಚಾಮ್ ಚಾಮ್, ವಿದ್ಯಾಯಿ ಘಾಮ್ ಘಾಮ್ ಅಂತ ಹೊಡೆದ್ರೆ ಬರೋದು. ಇಂಗ್ಲೀಷಲ್ಲಿ ಕೂಡ ಸ್ಪೇರ್ ದ ರಾಡ್ ಆ್ಯಂಡ್ ಸ್ಪಾಯಿಲ್ ದ ಚೈಲ್ಡ್, ಕೋಲ್ ಬಿಟ್ಟರೆ ಮಗು ಹಾಳಾಗಿ ಹೋಗ್ತಾನೆ ಅಂತ ಒಂದು ಥಿಯರಿ ಅಲ್ಲ ಅದು. ಈ ಕೆಲವು ಕೇಳಬೇಕು ನೀವು, ಶಿಕ್ಷಕರು ಕೆಲವು ವಯಸ್ಸಾದವ್ರು ಹೇಳಬೇಕು, ನಮ್ಮ ಮೇಷ್ಟ್ರು ಹಿಂಗೆ ಹೊಡಿತಿದ್ರು, ನನಗೆ ಹಿಂಗೆ ಇಟ್ಕೊಂಡು ಇಲ್ಲಿ ಹೊಡಿತಿದ್ರು ಅಂತ ಅಭಿಮಾನದಿಂದ ಹೇಳ್ಕೊತಾರೆ. ನನಗೊಬ್ರು ಕೇಳಿಬಿಟ್ರು ನನಗೆ, ಸರ್ ನೀವು ಹೊಡಿಬೇಡ ಹೊಡಿಬೇಡ ಅಂತೀರಿ, ನಮ್ಮ ಮೇಷ್ಟ್ರು ಹೊಡಿತಿದ್ರು ನಮಗೆ, ತಪ್ಪ ಮಾಡಿದ್ದವರು ಅಂತ ಕೇಳಿದರು. ಆಯ್ತು, ಅವ್ರಿಗೆ ದೊಡ್ಡವ್ರು ನಮಸ್ಕಾರ ಮಾಡ್ತೀನಿ, ಆದ್ರೆ ಹೊಡಿಲಾರ್ದ ಕಲಿಸಿದ್ರೆ ಇನ್ನೂ ದೊಡ್ಡವ್ರು ಆಗ್ತಿದ್ರು ಅಲ್ವಾ? ಹೊಡೆದ್ರೂ ಸರಿ, ಹೊಡೆದಿದ್ದು ಕಲ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಿ ನೀವು, ಹೊಡಿಲಾರ್ದ ಪ್ರೀತಿಯನ್ನು ಕಲಿಸಿ ಇನ್ನೂ ದೊಡ್ಡವ್ರು ಆಗ್ತಿರ್ಲಿಲ್ವಾ? ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಅದು ಹೇಳಿ ನಿಲ್ಲಿಸ್ತೇನೆ, ಇನ್ನೊಂದು ಪರ್ಸೆಪ್ಷನ್ ಅದು ಹೇಳಿ ನಿಲ್ಲಿಸ್ತೇನೆ. ಇಲ್ಲೊಬ್ಬರು IAS ಆಫೀಸರ್ ರಿಟೈರ್ ಆಗಿದ್ರು, ನನ್ನ ಕಡೆ ಬಂದು ಹೇಳ್ತಾ ಇದ್ರು, ಸರ್ ಒಂದು ಊರಿನ ಕತೆ ಹೇಳ್ಬೇಕು ನಾನು ನಿಮಗೆ. ಒಂದು ಹಳ್ಳಿ, ಅಲ್ಲಿ ಟೀಚರ್ ಇದ್ರು, ಅವ್ರು ಕೌನ್ಸಿಲಿಂಗ್ ಮಾಡೋರು ಮಕ್ಕಳಿಗೆಲ್ಲ ಹೇಗಿರಬೇಕು, ಅಪ್ಪ ನಮಸ್ಕಾರ ಮಾಡೋ, ತಂದೆ ತಾಯಿ ನಮಸ್ಕಾರ ಮಾಡೋ ಹೇಳ್ತಾ ಇದ್ರು. ಈ ಒಬ್ಬ ಹುಡುಗ ಕ್ಲಾಸಿಗೆ ಬರ್ತಿರ್ಲಿಲ್ಲ. ಅವ್ರೇನು ಮಾಡಿದ್ರು, ಭಾನುವಾರ ಬಂದರು, ಹಳ್ಳಿ ಊರು, ಭಾನುವಾರ ಬಂದರು, ನಿಮಗೆಲ್ಲ ನಾನು ತಿಂಡಿ ತೊಗೊಂಬರ್ತೀನಿ, ಗಣಿತ ಹೇಳ್ಕೊಡ್ತೀನಿ ನಿಮಗೆ. ತಿಂಡಿ ಆಸೆಗೆ ಒಂದಿಷ್ಟು ಜನ ಹುಡುಗರು ಬಂದರು, ಮೇಸ್ಟ್ ಹೇಳಿದ್ದಾರೆ, ಕೆಲವರು ಬಂದರು. ಈ ಹುಡುಗ ಬರಲಿಲ್ಲ. ಇವ್ರೇನು ಮಾಡಿದ್ರು, ಆ ತಿಂಡಿ ಮಾಡಿಸಿದ್ರಲ್ಲ ಅದನ್ನು ಪ್ಯಾಕ್ ಮಾಡಿಕೊಟ್ಟು ಅವ್ನು ಕೊಟ್ಟು ಬರೋ ಮನೆಗೆ ಹೋಗಿ ತಿಂಡಿ. ಹುಡುಗ ಬರ್ದೇವ್ರು ಅಡ್ಡಿ ಇಲ್ಲ. ಮತ್ತು ಶನಿವಾರ ಹೇಳಿದರು, ಮಗು ನಾಳೆ ಬರಬೇಕಾ, ಒಂದು ತೀರ್ಮಾನ ಮಾಡಿದ್ದೀನಿ, ಯಾರು ಬರ್ತಿರೋ ಟೀ ಶರ್ಟ್ ಕೊಡ್ತೀನಿ ಎಲ್ಲರಿಗೂ ಒಂದೊಂದು. ಹುಡುಗರೆಲ್ಲ ಇವತ್ತಿ ಬರಲಿಲ್ಲ, ಟೀ ಶರ್ಟ್ ತೊಗೊಂಡ ಬರಲಿಲ್ಲ. ಬರ್ತೀವಿ, ಒಂದು ಪೆನ್ ಕೊಡ್ತೀನಿ ಬರೋ, ಪೆನ್ ಕೊಟ್ಬಿಡ್ರಿ ಬಂದು ಶನಿವಾರ ದಿವಸ ಬಾ ನಾಳೆ ಅಂತ. ಪೆನ್ ಇಸ್ಕೊಳ್ಳೋದು ಬರಲ್ಲ. ಬಾಕಿ ಹುಡುಗರು ಹೇಳಿದ್ರು, ಬೇಡ ಸರ್ ಅವ್ನು ಪೆನ್ ಎಂದು, ಅವನ ಅಪ್ಪ ಜ್ಯೂಸ್ ಆಡ್ತಾನೆ, ಇವನು ಹೋಗ್ತಾನೆ, ಅವನ ಅಪ್ಪನಿಂದ ಆಡ್ಕೊಂಡು ಹೋಗ್ತಾನೆ, ಅವ್ನು ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಮಾಸ್ಟರ್ ಬಿಡಲಿಲ್ಲ, 13 ಸಲ ಕೊಟ್ಟೆ. ಇದು ನಾನು ಕಲ್ಪನೆ ಮಾಡಿ ಆದ ಘಟನೆ. 13 ಸಲ ಕೊಟ್ಟಿರತ್ತೀಗ, ಬಾರೋ ನೀನು ಅಂತ. ಒಂದ್ಸಲ ಅಂತ ಅವ್ನು ಎಷ್ಟು ಹೊತ್ತು ಕೊಡ್ತಾರಪ್ಪ ಮೇಷ್ಟು ನನಗೆ, ನಾನಾದ್ರೂ ಹೋಗ್ತಾ ಇಲ್ಲ, ಏನಾರು ಮಾಡ್ತಾರೆ ನೋಡೋಣ ಅಂತ ಹೋದ. ಒಂದ್ಸಲ ಹೋದ, ಅವ್ರ ಪ್ರೀತಿಗೆ ಸಿಕ್ಕಾಕೊಂಡ. ಪ್ರತಿ ಭಾನುವಾರ ಹೋಗೋಕೆ ಶುರು ಮಾಡಿದ. ಕೂಡಿಸಿ ಓದಿಸಿದ್ರು. ಬುದ್ಧ ಹುಡುಗ, ಚುರುಕ ಹುಡುಗ, ಡಿಗ್ರಿ ಮಾಡ್ಕೊಂಡ, ಇಂಜಿನಿಯರಿಂಗ್ ಮಾಡ್ಕೊಂಡ, IAS ಫಸ್ಟ್ ಟೈಮ್ ಪಾಸ್ ಆದ. 35 ವರ್ಷ ರಿಟೈರ್ ಆಗಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ರಿಟೈರ್ ಆದ. ಅವ್ರು ಹೇಳಿದ್ರು, ನಾನೇ ಸರ್ ಅದು ಅಂತ ಹೇಳಿದ್ರು. ಅಂದ್ರೆ ಮೇಷ್ಟು ಹೊಡಿಲಿಲ್ಲ, ಒಂದ್ಸಲ ಹೊಡಿಲಾರದೆ ಮಗನನ್ನು ಹೆಂಗೆ ಬದಲಾಯಿಸಿದ್ರು ಅವರು ಅಂತ. ಅವನು IAS ಆದ, ಓದ್ಲಾರ್ದಂಥ ಹುಡುಗ IAS ಆದ. ಈ ಥರದ ಪ್ರಸಂಗಗಳು ಬೇಕಾದಷ್ಟು ಇರ್ತವೆ. ಆದ್ದರಿಂದ ಆ ಮಗುನ್ ಹೊಡಿಬಾರ್ದು ಅಂತ ಹೇಳ್ತಿದ್ದೆ ನಾನು. ಹೇಳ್ಬಿಡ್ತೀನಿ, ಇನ್ನೊಂದ್ಸಲ ರಿಪೀಟ್ ಆದರೂ ಅಡ್ಡಿ ಇಲ್ಲ. ನಿಮ್ಮಲ್ಲಿ ಕೂಡ ಕೈ ಮುಗಿದು ಬೇಡ್ಕೊಳ್ಳೋದು, ಹುಡುಗರು ಹೊಡಿಬೇಡಿ, ದಯವಿಟ್ಟು ಹೊಡಿಬೇಡಿ. ನಿಮ್ಮ ಬ್ರಹ್ಮಾಸ್ತ್ರ ಅದು. ಹೊಡಿತೀನಿ ಅನ್ನೋದೇ ಚಂದ. ಹೊಡೆದಲ್ಲಿ ಇದೇ ತಾನೇ ಹೊಡಿ ಹೋಗಂತಾನು. ಒಂದ್ಸಲ ನಿಮ್ಮ ಬ್ರಹ್ಮಾಸ್ತ್ರ ಹೋಗ್ಬಿಟ್ರೆ ಮುಂದೆ ಏನಿಲ್ಲ, ನಿಮ್ಮ ಕಡೆ ಏನೂ ಇಲ್ಲ.
ಹೆದರಿಕೆನೇ ಇಲ್ಲ ಅವನಿಗೆ, ಅದು ಹೊಡಿಯೋದು ಬೇಕಾಗಿಲ್ಲ. ನಾವು ಯಾಕೆ ಹೊಡಿತೀವಿ ಹೇಳಿ? ಆ ಮನಸ್ಸನ್ನು ಹೆಂಗೆ ಹಿಡ್ಕೋಬೇಕು ಅಂತ ಗೊತ್ತಿಲ್ಲ ನನಗೆ. ಮನಸ್ಸಿಗೆ ಹೊಡಿಯೋಕೆ ಬರಲ್ಲ, ಅದಕ್ಕೆ ದೇಹಕ್ಕೆ ಹೊಡಿತೀನಿ ನಾನು. ಅದಕ್ಕೆ ಒಂದು ಭಾಳ ಚಂದ ಎಕ್ಸಾಂಪಲ್ ವಿವೇಕಾನಂದರು ಹೇಳ್ತಾರೆ. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ನೀವು, ಈ ಸಾಕಷ್ಟು ಸಲ ಹೇಳಿದ್ದೆ ನಾನು ಇದನ್ನು. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ, 2 ಭಾಗ ಇದೆ ಕುದುರೆ ಬಂಡಿ ಒಳಗೆ, ಕುದುರೆ ಒಂದು ಬಂಡಿ ಒಂದು. ನೀವು ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ? ಕುದುರೆ ಹೊಡಿಬೇಕು ತಾನೆ, ಬಂಡಿ ಹೊಡೆದ್ರೆ ಏನು ಪ್ರಯೋಜನ? ಅದೇ ರೀತಿ ಮಗು ಮೊಂಡತನ ಮಾಡಿ ಓದಲ್ಲ ಅಂತ ಕೂತಿದೆ. ಮಗುನೊಳಗೂ 2 ಭಾಗ ಇದೆ, ಒಂದು ಮನಸ್ಸು ಒಂದು ದೇಹ. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹಕ್ಕೆ ಯಾಕೆ ಹೊಡಿತೀರಿ ನೀವು? ಬಂಡಿ ಹೊಡೆದಂಗೆ ಅಲ್ವಾ ಅದು. ಯಾಕೆ ಹೊಡಿತೀವಿ ಅಂದ್ರೆ ನಮ್ಗೆ ಮನಸ್ಸಿಗೆ ಹೊಡೆಯೋದು ಗೊತ್ತಿಲ್ಲ ನಮಗೆ. ಆ ಟೆಕ್ನಿಕ್ ನಾ ಹೇಳ್ಕೊಡ್ಬೇಕು ನಿಮಗೆ. ಮನಸ್ಸಿಗೆ ಹೇಗೆ ಹೊಡೆಯೋದು, ಬುದ್ಧಿ ಹೊಡಿಬೇಕು, ದೇಹಕ್ಕೆ ಹೊಡಿಬೇಕಾಗಿಲ್ಲ. ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತ ಹೇಳ್ಕೊಡ್ಬೇಕು. ಅದನ್ನು ಅದು ಭಾಳ ಮುಖ್ಯ. ಈ ಕಡೆದಂತೂ ಬಹಳ ಚೆನ್ನಾಗಿದೆ, ಅದೊಂದು ಹೇಳಿ ನಿಲ್ಲಿಸ್ಬಿಡ್ತೀನಿ, ದೆನ್ ವಿ ಡಿಸ್ಕಸ್. ಇದೊಂದು ಬಹಳ ಕೆಲಸ ಇದೆ. ನೀವು ಪೇರೆಂಟಿಂಗ್ ಕೌನ್ಸಿಲಿಂಗ್ ಹೋಗಿದ್ರಾ? ಅದು ಹುಚ್ಚಾಸ್ಪತ್ರೆಗೆ ಹೋದಂಗೆ ಅನ್ಕೊಂಡ್ಬಿಡ್ತಾರೆ. ತಿಳ್ಕೊಳ್ಳೋದು ಹೇಗೆ ಗೊತ್ತಾ? ಕೌನ್ಸಿಲಿಂಗ್ ಹೋಗಿದ್ರಾ? ನೀವು ಮಾಡಕ್ಕೆ ಬರೋ ಮಕ್ಕಳು ಬೆಳೆಸೋಕೆ ಬರಲ್ವ ನಿಮಗೆ? ಅದಕ್ಕೆ ಹೋಗಿದ್ರಿ ಅನ್ಸುತ್ತೆ ಪಾಪ. ಕೆಲವರು ಮುಜುಗರ ಪಡ್ಕೋತಾರೆ, ಕೌನ್ಸಿಲಿಂಗ್ ಹೋದ್ರೆ ಬಹುಶಃ ನಾನು ಸರಿಯಾಗಿ ಅಮ್ಮ ಇಲ್ಲೇನೋ, ಸರಿಯಾಗಿ ಅಪ್ಪ ಆಗಲಿಲ್ಲೇನೋ ಅಂತ. ಹಂಗೇನಲ್ಲ, ಹಂಗೇನಲ್ಲ. ನೆಗಟಿವ್ ಬಂದು ಡಾಕ್ಟರ್ ಕಡೆ ಹೋಗಲ್ವ ನೀವು? ಹೋಗ್ತೀರಲ್ಲ. ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಇಂಜಿನಿಯರ್ ಕಡೆ ಹೋಗ್ತೀರಿ, ಟೇಬಲ್ ಬೇಕಾದ್ರೆ ಕಾರ್ಪೆಂಟರ್ ಕಡೆ ಹೋಗ್ತೀರಿ ಅಲ್ವಾ? ಹಾಗೆ ಇದು ಕೂಡ ಒಂದು ಸಹಾಯ ಪಡ್ಕೊಳ್ಳುವಂಥದ್ದು. ನಮಗೆಲ್ಲ ಗೊತ್ತಿಲ್ಲ ಅಂತಲ್ಲ, ಅಥವಾ ಎಲ್ಲ ಗೊತ್ತಿದೆ ಅಂತೂ ಅಲ್ಲ. ಬಹಳಷ್ಟು ವಿಷಯ ನಮ್ಗೆ ಗೊತ್ತಿರಲ್ಲ, ಆ್ಯಕ್ಚುಲಿ ಗೊತ್ತಿರಲ್ಲ. ಬಹಳಷ್ಟು ವಿಷಯಗಳನ್ನು ಓದಿದಾಗ ಬೇರೆ ಬೇರೆ ಪ್ರಪಂಚದಲ್ಲಿ ಹೇಗೆ ಮಾಡ್ತಿದ್ದಾರೆ, ಬೇರೆ ಜಗತ್ತಲ್ಲಿ ಹೇಗೆ ಮಾಡ್ತಾರೆ ಅದೆಲ್ಲ ತಿಳ್ಕೊಂಡಾಗ, ಅದರಿಂದ ಕೌನ್ಸಿಲಿಂಗ್ ಸೆಷನ್ಗೆ ಹೋದರೆ ಅದೊಂದು ವೀಕ್ನೆಸ್ ಆಗಲಿ ಇದಾಗಲಿ ಅಂತಲ್ಲ. ಅದರಿಂದ 5 ಪರ್ಸೆಪ್ಷನ್ ಸಾಮಾನ್ಯವಾಗಿದ್ದಾವೆ ನಮಗೆ. ಇಸ್ ದ ಲರ್ನಿಂಗ್ ಜರ್ನಿ. ಪಾಲಕತ್ವ ಕಲ್ಕೊಂಡು ಹೋಗುವಂಥದ್ದು. ಎಷ್ಟೋ ಸಲ ಹೇಳ್ತೀವಿ ಕೇಳಿ, ನಾವು ಮಕ್ಕಳಿಗೆ ಕಲಿಸ್ತೀವಿ ಅಂತ ಭ್ರಮೆಯಲ್ಲಿ ಇದ್ದೀವಿ ನಾವು. ಮಕ್ಕಳೇ ನಮಗೆ ಕಲಿಸ್ತಾರೆ ಹೇಗಿರಬೇಕು ಅಂತ, ಹೌದಲ್ಲ? ನೀವು ಆ್ಯಕ್ಚುಲಿ ಹೇಳಿ, ಆ ಹುಡುಗಿ ತಾಯಿ ಆದ ಮರುದಿವಸ, ಆ ಕ್ಷಣದಿಂದ ಆಕೆ ಜೀವನನ ಬದಲಿ ಆಗಲಿಲ್ವಾ? ಕಲ್ಪನೆ ಮಾಡ್ಕೊಳ್ಳಿ. ಆ ಹುಡುಗಿ ಹೊರಟಾಗಿದ್ಲು, ಮೊದಲು ಜೋರ ಇದೇ ಬೇಕು ನನಗೆ ಹಠ ಹಿಡಿತಿದ್ಲು, ಓಹೋ ಅಂತಿದ್ಲು. ಆದರೆ ಅಂತ ಹುಡುಗಿ ತಾಯಿ ಆದ ಕ್ಷಣದಿಂದ ಆಕೆ ಬದುಕು ಬರೀ ಮಗುವಿಗೋಸ್ಕರ ಆಯ್ತು. ಮಗು ಮಲ್ಕೊಂಡಾಗ ಆಕೆ ಮಲ್ಕೋಬೇಕು, ಮಗು ಎದ್ದಾಗ ಆಕೆ ಎತ್ಕೋಬೇಕು. ಆಕೆ ಹೋಲ್ ಶೆಡ್ಯೂಲ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಚೈಲ್ಡ್ಸ್ ಕ್ಯಾಲೆಂಡರ್ ಅಲ್ಲ? ಹಾಗಾಗಿಲ್ವಾ? ಸ್ವಭಾವನೇ ಚೇಂಜ್ ಆಗಿ ಹೋಯ್ತು, ಬದಲೇ ಆಗೋಯ್ತು. ಆದರೆ ಇನ್ನೊಂದಿಷ್ಟು ತಿಳ್ಕೊಬೇಕಾದ ವಿಷಯವಾಗಿ ಅಂತ ಹೇಳಿ, ಅದರಿಂದ ಕೌನ್ಸಿಲಿಂಗ್ ಹೋಗೋದು, ಕೇಳ್ಕೊಂಬರೋದು, ಸೆಷನ್ ಮಾಡೋದು. ಅದಕ್ಕೆ ಮಾಡಿದೆ, ಮೊದಲು ಸೆಷನ್ ಮಾಡೋದು ತಪ್ಪಲ್ಲ, ಮಾಡೋಣ, ಬೇರೆ ಬೇರೆ ಹಾದಿಗಳಿದ್ದಾವೆ ಅಂತ ಹೇಳೋಣ ಅಂತ.